ಹಾಯ್ ಆಲ್ ಆಫ್ ಯು. ಇವತ್ತಿನಿದಲ್ಲ MS Word ಒಳಗಡೆ ಈ ಲಿಂಕ್ಸ್ ಅನ್ನುವಂಥ ಗ್ರೂಪ್ ಬಗ್ಗೆ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್ ಏನಿದೆಲ್ಲ ಹೈಪರ್ ಲಿಂಕ್ ಅನ್ನುವಂಥ ಆಪ್ಷನ್ ಇದೆ, ಬುಕ್ ಮಾರ್ಕ್ ಅನ್ನುವಂಥ ಆಪ್ಷನ್ ಇದೆ, ಕ್ರಾಸ್ ರೆಫರೆನ್ಸ್ ಅನ್ನುವಂಥ ಆಪ್ಷನ್ ಇದೆ. ಈ ಎಲ್ಲ ಆಪ್ಷನ್ ಒಳಗಡೆ ಏನಿದೆಲ್ಲ ಫಸ್ಟ್ ಒಂದು ಬುಕ್ ಮಾರ್ಕ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಬುಕ್ ಮಾರ್ಕ್ ಏನಿದೆಲ್ಲ ಇಲ್ಲಿ ಶಾಂಪಲ್ ಟೆಸ್ಟ್ ಬೇಕಾಗತ್ತೆ ನಮ್ಗೆ. ಅದಕ್ಕೆ ಏನಿದೆಲ್ಲ ಈಕ್ವಲ್ ಕೊಟ್ಟು ರ್ಯಾಂಡ್ ಅಂತೇಳಿ ಟೈಪ್ ಮಾಡಿ ಇಲ್ಲಿ ಬ್ರಾಕೆಟ್ ಒಳಗಡೆ ಏನಿದೆಲ್ಲ ಎಷ್ಟು ಪ್ಯಾರಾ ಬೇಕು, ಈಚ್ ಪ್ಯಾರಾ ಒಳಗಡೆ ಎಷ್ಟು ಸೆಂಟೆನ್ಸ್ ಬೇಕಂತೇಳಿ ಇಲ್ಲಿ ಟೈಪ್ ಮಾಡಬೇಕು. ಎಕ್ಸಾಂಪಲ್ 10 ಪ್ಯಾರಾ ಬೇಕು, ಈಚ್ ಪ್ಯಾರಾ ಒಳಗಡೆ 5 ಸೆಂಟೆನ್ಸ್ ಬೇಕಂತೇಳಿ ನಾನು ಇಲ್ಲಿ ಟೈಪ್ ಮಾಡ್ತಾನೆ. ಎಂಟರ್ ಕೊಟ್ಟು ಈ ಟೈಪ್ ಜಾಸ್ತಿ ನೋಟ್ಸನ್ನು ತೊಗೊಳ್ಳಿ. ಈ ನೋಟ್ಸ್ ಒಳಗಡೆ ಏನಿದೆಲ್ಲ ಈಗ ನಾನು ಬುಕ್ ಮಾರ್ಕ್ ಅನ್ನುವಂಥ ಈ ಲಿಂಕನ್ನು ಅಪ್ಲೈ ಮಾಡಬೇಕು. ಈ ಬುಕ್ ಮಾರ್ಕ್ ಏನಿದೆಲ್ಲ ನೀವು ಸ್ಪೆಸಿಫಿಕ್ ಆಗಿ ಪಾಯಿಂಟನ್ನು ಇಂಡಿಕೇಟ್ ಮಾಡಬೇಕಾಗಿತ್ತು. ಈಗ ಎಕ್ಸಾಂಪಲು ನಾವು ಈ ನೋಟ್ಸನ್ನು ಓದ್ಕೊಂತ ಬಂದು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ನಾನು ಇಲ್ಲಿ ಒಂದು ಪಾಯಿಂಟ್ ಮಾಡಬೇಕು, ಏನು ನಾನು ನಾಳೆ ಬಂದು ನೋಡ್ದ ನನ್ಗೆ ಗೊತ್ತಾಗಬೇಕು ನಾ ಇಲ್ಲಿಗೆ ಸ್ಟಾಪ್ ಮಾಡೇನೆ ಅಂತೇಳಿ. ಇಂಥ ಸಿಚುವೇಶನ್ ಒಳಗಡೆ ಎಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಮಾಡಬೇಕಲ್ಲ ಆ ವರ್ಡನ್ನು ಸೆಲೆಕ್ಟೆಡ್ ಮಾಡಿ ಇಲ್ಲಿ ಏನಿದೆಲ್ಲ ಬುಕ್ ಮಾರ್ಕ್ ಅನ್ನುವಂಥ ಈ ಆಪ್ಷನ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಕೇಳ್ತೈತಿ ಬುಕ್ ಮಾರ್ಕ್ ನೇಮ್ ಅಂತೇಳಿ ಕೇಳ್ತೈತಿ. ಈ ನೇಮ್ ಒಳಗಡೆ ಏನಿದೆಲ್ಲ ನಾನು ಇಲ್ಲಿ ಟೈಪ್ ಮಾಡ್ತೇನೆ KK ಅಂತೇಳಿ ಟೈಪ್ ಮಾಡ್ತೇನೆ. ನಾನು ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಏನಾಯ್ತು ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಡೇ ನಾ ಬಂದು ಓಪನ್ ಮಾಡಿದಾಗ ಇಲ್ಲೇ ನಾ ಏನು ಮಾಡ್ತೇನೆ, ನಾನು ನಿನ್ನೆ ಎಲ್ಲಿ ಸ್ಟಾಪ್ ಮಾಡಿದ್ನಿ ನನಗೆ ಗೊತ್ತಿಲ್ಲ. ಇಂಥ ಸಿಚುವೇಶನ್ ಒಳಗಡೆ ಏನಿದೆಲ್ಲ ಬುಕ್ ಮಾರ್ಕ್ ಅನ್ನುವಂಥ ಈ ಆಪ್ಷನ್ ಅನ್ನ ಜಸ್ಟ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿ ಇಲ್ಲಿ ಕೇಳ್ತದೆ ನೀವು ಈಗ ಬುಕ್ ಮಾರ್ಕ್ ನೇಮ್ ಕೊಟ್ಟಿದ್ದಿದ್ದಲ್ಲ ಆ ನೇಮ್ ಆಗಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಗೋ ಟು ಅಂತ ಹೇಳಿ ಚೂಸ್ ಮಾಡಿ. ಗೋ ಟು ಅನ್ನೇ ಆಟೋಮೆಟಿಕ್ಲಿ ಏನಾಯ್ತು ನಾವು ನಿನ್ನೆ ಸ್ಟಾಪ್ ಮಾಡಿದ್ದು ಇಲ್ಲಿಗೆ ಅಂತೇಳಿ ಈ ಟೈಪ್ ಇಂಡಿಕೇಟ್ ಮಾಡ್ತೈತಿ. ಈ ಟೈಪ್ ನಾವು ಏನಿದೆಲ್ಲ ಸ್ಪೆಸಿಫಿಕ್ ಪಾಯಿಂಟ್ಸ್ಗಳನ್ನು ತಿಳ್ಸಕ್ಕೆ ನಾವು ಏನು ಮಾಡ್ತೇವೆ, ಈ ಬುಕ್ ಮಾರ್ಕ್ ಅನ್ನುವಂಥ ಆಪ್ಷನ್ ಅನ್ನು ಯೂಸಸ್ ಮಾಡ್ತೇವೆ. ನೆಕ್ಸ್ಟ್ ಒಂದು ನಾನು ಇಲ್ಲೊಂದು ಬುಕ್ ಮಾರ್ಕ್ ಅನ್ನು ಅಪ್ಲೈ ಮಾಡ್ತೇನೆ. ಎಕ್ಸಾಂಪಲ್ ಇದನ್ನು ಸೆಲೆಕ್ಟೆಡ್ ಮಾಡ್ತೇನೆ. ಮತ್ತು ವಾಪಸ್ ಇಲ್ಲೇ ಬುಕ್ ಮಾರ್ಕ್ ಅನ್ನುವಂಥ ಆಪ್ಷನ್ ಒಳಗಡೆ ಬಂದು ಇಲ್ಲಿ ಏನು ಮಾಡ್ತೇನೆ MK ಅನ್ನುವಂಥ ನೇಮನ್ನು ಇಲ್ಲಿ ಟೈಪ್ ಮಾಡ್ತೇನೆ. MK ಅನ್ನುವಂಥ ನೇಮನ್ನು ಕೊಟ್ಟು ಇಲ್ಲಿ ಏನು ಮಾಡ್ತೇನೆ ಆ್ಯಡ್ ಅನ್ನುವಂಥ ಬಟನ್ನ ಕ್ಲಿಕ್ ಮಾಡ್ತೇನೆ. ಆ್ಯಡ್ ಆಟೋಮೆಟಿಕ್ಲಿ ಇಲ್ಲಿ ಒಂದು ಏನಾಯ್ತು ಸ್ಪೆಸಿಫಿಕ್ ಪಾಯಿಂಟ್ ಆಯಿತು. ಈ ಟೈಪ್ ನಾವು ನೆಕ್ಸ್ಟ್ ಡೇ ಬಂದು ಇಲ್ಲೇ ಬುಕ್ ಮಾರ್ಕ್ ಅಂತೇಳಿ ಹಿಂಗೆ ಕ್ಲಿಕ್ ಮಾಡಿ ಈಗ ನಿಮ್ಗೆ ಯಾವ ಒಂದು ಬುಕ್ ಮಾರ್ಕ್ಗೆ ಹೋಗ್ಬೇಕಲ್ಲ, ಯಾವ ಸ್ಪೆಸಿಫಿಕ್ ಪಾಯಿಂಟ್ಗೆ ಹೋಗ್ಬೇಕಲ್ಲ ಆ ಸ್ಪೆಸಿಫಿಕ್ ಪಾಯಿಂಟನ್ನು ಚೂಸಸ್ ಮಾಡಿ ಇಲ್ಲಿ ಏನಿದೆಲ್ಲ ಗೋ ಟು ಅನ್ನುವಂಥ ಆಪ್ಷನನ್ನು ಯೂಸಸ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ MK ಅನ್ನುವಂಥ ಸ್ಪೆಸಿಫಿಕ್ ಪಾಯಿಂಟ್ ನಾವು ಎಲ್ಲಿ ಟ್ರೈ ಮಾಡಿದ್ವಲ್ಲ ಅಲ್ಲಿ ಏನಾಗತ್ತೆ ಈ ಟೈಪ್ ಸೆಲೆಕ್ಟೆಡ್ ಆಗ್ತದೆ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಬುಕ್ ಮಾರ್ಕ್ ಅನ್ನುವಂಥ ಆಪ್ಷನ್ ಅನ್ನು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಏನಿದೆಯಲ್ಲ ಬುಕ್ ಮಾರ್ಕ್ ಒಳಗಡೆ ನೀವು ಯಾವುದೇ ಒಂದು ಬುಕ್ ಮಾರ್ಕ್ ಸ್ಪೆಸಿಫಿಕ್ ಪಾಯಿಂಟ್ ಮಾಡಿದ್ದು ಡಿಲೀಟ್ ಮಾಡಬೇಕಂದಾಗ ಯಾವ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅನ್ನು ನೀವು ಡಿಲೀಟ್ ಮಾಡಬೇಕಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಅದು ಡಿಲೀಟ್ ಆಗುತ್ತೆ. ಈ ಟೈಪ್ ನಾವು ಏನು ಮಾಡ್ಬೋದು ಈ ಬುಕ್ ಮಾರ್ಕ್ ಅನ್ನುವಂಥ ಆಪ್ಷನ್ ಅನ್ನ ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬನ್ನಿ ಹೈಪರ್ ಲಿಂಕ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಈ ಹೈಪರ್ ಲಿಂಕ್ ಏನ್ ಗೊತ್ತಾ, ಔಟ್ಸೈಡ್ ಇದ್ದಂತ ಡಾಕ್ಯುಮೆಂಟ್ಸ್ ಆಗಲಿ ಔಟ್ಸೈಡ್ ಇದ್ದಂತ ಪಿಕ್ಚರ್ ಆಗಲಿ ನಾವು ಇಲ್ಲಿ ಇದ್ದಂತ ವರ್ಡ್ಸ್ ಜೊತೆ ಏನ್ ಮಾಡಬಹುದು ಲಿಂಕ್ ಮಾಡಬಹುದು. ಇಲ್ಲಿ ಯಾವುದೋ ಒಂದು ವರ್ಡ್ ಬಂದಿದೆ, ಎಕ್ಸಾಂಪಲ್ ಯುವರ್ ಡಾಕ್ಯುಮೆಂಟ್ ಅಂತೇಳಿ ಒಂದು ವರ್ಡ್ ಬಂದಿದೆ. ಈ ಡಾಕ್ಯುಮೆಂಟ್ ನಾ ಏನ್ ಮಾಡಬೇಕು, ಔಟ್ಸೈಡ್ ಇದ್ದಂತ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಲಿ ಯಾವುದೇ ಒಂದು ಫೈಲ್ ಅನ್ನ ಆಗಲಿ ಇಲ್ಲಿ ಲಿಂಕ್ ಮಾಡಬೇಕಾಗಿತ್ತು. ಇವಾಗ ಏನ್ ಮಾಡಿ ಜಸ್ಟ್ ಈ ಡಾಕ್ಯುಮೆಂಟ್ ಅನ್ನುವಂತ ವರ್ಡ್ ಅನ್ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಬನ್ನಿ ಹೈಪರ್ ಲಿಂಕ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ ಈ ಟೈಪ್ ಒಂದು ಟಾಸ್ಕ್ ಓಪನ್ ಆಗುತ್ತೆ. ಈ ಟಾಸ್ಕ್ ಒಳಗಡೆ ಫಸ್ಟ್ ಒಂದು ಕೇಳ್ತದೆ ನಿಮ್ಗೆ ಇಲ್ಲಿ ಎಕ್ಸಿಸ್ಟ್ ಫೈಲ್ ಅಂತೇಳಿ ಕೇಳ್ತದೆ, ಕರೆಂಟ್ ಫೋಲ್ಡರ್ ಅಂತ ಕೇಳ್ತದೆ. ಇಲ್ಲಿ ನೀವು ಯಾವ ಫೈಲ್ ಅನ್ನ ಲಿಂಕ್ ಮಾಡಬೇಕಲ್ಲ ಆ ಫೈಲ್ ಮ್ಯಾಗ ಕ್ಲಿಕ್ ಮಾಡಿ ಓಕೆ ಅಂತೇಳಿ ಓಕೆ ಅಂದ್ಬಿಟ್ಲೆ ಆಟೋಮೆಟಿಕ್ಲಿ ಏನಾಯ್ತು ಇದು ಹೈಪರ್ ಲಿಂಕ್ ಆಗಿ ಕನ್ವರ್ಟ್ ಆಯ್ತು. ಇದು ಹೈಪರ್ ಲಿಂಕ್ ಆಗಿದೆ ಅಂತೇಳಿ ಹೆಂಗ್ ಗೊತ್ತಾಗತ್ತೆ, ಬ್ಲೂ ಆಗಿ ತೆಳಗಡೆ ಈ ಟೈಪ್ ಒಂದು ಅಂಡರ್ ಲೈನ್ ಶೋ ಮಾಡ್ತದೆ. ಈ ಟೈಪ್ ಏನಿದೆಲ್ಲ ಈ ಡಾಕ್ಯುಮೆಂಟ್ ಅನ್ನುವಂತ ವರ್ಡ್ ಗೆ ನಾವು ಏನು ಔಟ್ಸೈಡ್ ಇದ್ದಂತ ಫೈಲ್ ಅನ್ನ ಲಿಂಕ್ ಮಾಡೇವಲ್ಲ ಆ ಫೈಲ್ ಅನ್ನ ನಾನು ಓಪನ್ ಮಾಡ್ಬೇಕಂದಾಗ ಜಸ್ಟ್ ಇಲ್ಲಿ ಏನ್ ಮಾಡಿ ಕರ್ಸರ್ ಇಲ್ಲಿ ತೊಂಬನೆ ಆ ವರ್ಡ್ ಮೇಲೆ ಕೀಬೋರ್ಡ್ ಒಳಗಡೆ ಕಂಟ್ರೋಲ್ ಪ್ರೆಸ್ ಮಾಡಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ ಇಲ್ಲಿ ಎಸ್ ಎಣ್ಣು ಅನ್ನುವಂಥ ಮೆಸೇಜ್ ಕೇಳ್ತದೆ. ಇಲ್ಲಿ ಎಸ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ ಆ ಫೈಲು ಈ ಟೈಪ್ ಓಪನ್ ಆಗ್ತದೆ. ಇದೇ ಸೇಮ್ ಏನಿದೆಲ್ಲ ನೀವು ಔಟ್ಸೈಡ್ ಇದ್ದಂತ ಯಾವುದೇ ಫೈಲ್ಸ್ ಗಳನ್ನ ಈ ಟೈಪ್ ಏನ್ ಮಾಡಬಹುದು ಲಿಂಕ್ ಮಾಡಬಹುದು. ಇದೇ ಸೇಮ್ ಏನಿದೆಲ್ಲ ಇಲ್ಲಿ ಮತ್ತೊಂದು ಯಾವುದೋ ಒಂದು ವರ್ಡ್ ಬಂದಿತ್ತು. ಈಗ ಎಕ್ಸಾಂಪಲ್ ಇಲ್ಲಿ ಅಬ್ದುಲ್ ಕಲಾಂ ಅನ್ನುವಂತ ಒಂದು ವರ್ಡ್ ಬಂದಿತ್ತು. ಈ ಅಬ್ದುಲ್ ಕಲಾಂ ಅನ್ನುವಂತ ವರ್ಡ್ ಗೆ ನಾನು ಈ ಅಬ್ದುಲ್ ಕಲಾಂ ಅವರದ್ದು ಫೋಟೋನ ಲಿಂಕ್ ಮಾಡಬೇಕಾಗಿತ್ತು. ಇಲ್ಲಿ ಅವಾಗ ಏನ್ ಮಾಡಿ ಹೈಪರ್ ಲಿಂಕ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡ್ತದೆ ನಿಮ್ಗೆ ಡಾಕ್ಯುಮೆಂಟ್ ಅಂತ ಹೇಳಿ ಕೇಳ್ತದೆ. ಡಾಕ್ಯುಮೆಂಟ್ ಒಳಗಡೆ ನಮ್ಮ ಫೋಟೋಸ್ ಇಲ್ಲ, ಅದಕ್ಕೆ ಏನ್ ಮಾಡಿ ಇಲ್ಲೇ ಡಿ ಒಳಗಡೆ ನಾವು ಆಕ್ಚುಲಿ ಫೋಟೋಸ್ ಗಳನ್ನ ಸೇವ್ ಮಾಡಿ ಇಲ್ಲಿ ಡಿ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ವಾಲ್ಸ್ ಒಳಗಡೆ ಬನ್ನಿ ಇಲ್ಲಿ ಏನಿದೆಲ್ಲ ಕಲಾಂ ಜಿ ಫೋಟೋಸ್ ಅಂತ ಹೇಳಿ ಈ ಟೈಪ್ ಓಪನ್ ಮಾಡಿ. ಈ ಟೈಪ್ ಇವೆಲ್ಲ ಅಬ್ದುಲ್ ಕಲಾಂ ಫೋಟೋಸ್ ಇವು. ಇದನ್ನ ಜಸ್ಟ್ ನಾ ಯಾವುದೋ ಒಂದು ಫೋಟೋನ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ತಾನೆ ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ತಾನೆ. ಓಕೆ ಅಂದ್ಬಿಟ್ಲೆ ಆಟೋಮೆಟಿಕ್ಲಿ ಏನಾಯ್ತು ಇದು ಹೈಪರ್ ಲಿಂಕ್ ಆಗಿ ಕನ್ವರ್ಟ್ ಆಯ್ತು. ಇದು ಹೈಪರ್ ಲಿಂಕ್ ಆಗಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗತ್ತೆ, ಆಗಲ್ಲ ನಾ ಹೇಳಿದ್ನಿ ಏನಂತೇಳಿ ಬ್ಲೂ ಆಗಿ ಈ ಟೈಪ್ ಒಂದು ಅಂಡರ್ ಲೈನ್ ಶೋ ಮಾಡ್ತದೆ. ಜಸ್ಟ್ ಇಲ್ಲಿ ಕಂಟ್ರೋಲ್ ಹಿಡಿದು ಇಲ್ಲಿ ಕ್ಲಿಕ್ ಮಾಡಿಬಿಡಿ ಆಟೋಮೆಟಿಕ್ಲಿ ಇಲ್ಲಿ
ಎಸ್ ಅಂತ ಕೇಳ್ತೈತಿ, ಎಸ್ ಅಂತೇಳಿ ಆಟೋಮೆಟಿಕ್ಲಿ ಈ ಟೈಪ್ ಏನಾಗತ್ತೆ, ಅಬ್ದುಲ್ ಕಲಾಂ ಫೋಟೋ ಈ ಟೈಪ್ ಓಪನ್ ಆಗುತ್ತೆ. ಈ ಟೈಪ್ ಏನಿದೆಯಲ್ಲ, ಒಂದು ಡಾಕ್ಯುಮೆಂಟ್ ಅನ್ನ ನೀವು ಲಿಂಕ್ ಮಾಡಬಹುದು, ಔಟ್ಸೈಡ್ ಇದ್ದಂತದ್ದು, ಇಲ್ಲ ಒಂದು ಪಿಕ್ಚರ್ ಅನ್ನ ಈ ಟೈಪ್ ನೀವು ಲಿಂಕ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಯಲ್ಲ, ಹೈಪರ್ ಲಿಂಕ್ ಅನ್ನುವಂತ ಆಪ್ಷನ್ ಒಳಗಡೆ ಬನ್ನಿ. ಹೈಪರ್ ಲಿಂಕ್ ಒಳಗಡೆ ಏನಿದೆಯಲ್ಲ, ಫಸ್ಟ್ ಒನ್ ಇಲ್ಲಿದೆ ಎಕ್ಸಿಸ್ಟ್ ಫೈಲ್ ಆರ್ ವೆಬ್ ಪೇಜ್ ಅಂತ ಹೇಳಿದೆ, ಕರೆಂಟ್ ಫೋಲ್ಡರ್ ಅಂತ ಹೇಳಿದೆ, ಬ್ರೌಸ್ಡ್ ಪೇಜಸ್ ಅಂತ ಹೇಳಿದೆ. ಆನ್ಲೈನ್ ಲಿಂಕ್ ನಾವು ಏನೋ ಬ್ರೌಸ್ ಮಾಡದಂತ ಇಲ್ಲಿ ಲಿಂಕ್ಸ್ ಗಳು ಅದಾವು, ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಅಂತ ಹೇಳ್ಬಿಡಿ ಆ ಲಿಂಕ್ ಏನಾಗುತ್ತೆ ಅಲ್ಲಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಒನ್ ರೀಸೆಂಟ್ ಫೈಲ್ ಅಂತ ಹೇಳಿದೆ, ರೀಸೆಂಟ್ ಫೈಲ್ ಒಳಗಡೆ ಯಾವ ಫೈಲ್ ಇಲ್ಲ, ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ಒನ್ ಏನಿದೆಲ್ಲ, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಶೋ ಮಾಡ್ತದೆ, ಟಾಪ್ ಆಫ್ ದಿ ಡಾಕ್ಯುಮೆಂಟ್ ಅಂತ ಹೇಳಿ ಶೋ ಮಾಡ್ತದೆ, ಹೆಡ್ಡಿಂಗ್ಸ್ ಬುಕ್ ಮಾರ್ಕ್ ಅಂತ ಹೇಳಿ ಈ ಟೈಪ್ ಶೋ ಮಾಡ್ತದೆ. ಆಗಲ್ಲ ನಾವು ಕೊಟ್ಟಂತ ಬುಕ್ ಮಾರ್ಕ್ ಇಲ್ಲಿ ಇಂಡಿಕೇಟ್ ಮಾಡಿದೆ ನೋಡಿ. ನಾವು ಫಸ್ಟ್ ಒನ್ ಈ ಹೆಡ್ಡಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೆಡ್ಡಿಂಗ್ಸ್ ಏನ್ ಗೊತ್ತಾ, ಎಕ್ಸಾಂಪಲ್ ಈ ಡಾಕ್ಯುಮೆಂಟ್ ಒಳಗಡೆ ಕೆಲವೊಂದಿಷ್ಟು ಹೆಡ್ಡಿಂಗ್ಸ್ ಗಳನ್ನ ಅಪ್ಲೈ ಮಾಡ್ಬೇಕು. ನಾ ಈಗ ಇಲ್ಲಿ ಏನ್ ಮಾಡ್ತಾನೆ, ಕೀಬೋರ್ಡ್ ಅನ್ನುವಂತ ಒಂದು ಹೆಡ್ಡಿಂಗ್ ಅನ್ನ ನಾ ಮಾಡ್ತಾನೆ. ನಾವು ಫಾಂಟ್ ಸೈಜು ಬೋರ್ಡ್ ಇಟಾಲಿಕ್ ಏನೋ ಅಪ್ಲೈ ಮಾಡ್ಲಿ, ಏನೋ ಫಾರ್ಮೇಟ್ ಮಾಡಿ ಇದು ಹೆಡ್ಡಿಂಗ್ ಅಂತ ಹೇಳಿ MS ವರ್ಡ್ ಗೊತ್ತಾಗಲ್ಲ. MS ವರ್ಡ್ ಗೊತ್ತಾಗಬೇಕಾಗಿತ್ತು, ಇದು ಹೆಡ್ಡಿಂಗ್ ಅಂತ ಹೇಳಿ MS ವರ್ಡ್ ತಿಳ್ಕೋಬೇಕಾಗಿತ್ತು ಅಂದಾಗ ಇಲ್ಲಿದೆಲ್ಲ ಸ್ಟೈಲ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಸ್ಟೈಲ್ಸ್ ಬಗ್ಗೆ ನಾನು ಹಿಂದೆ ಹೋಮ್ ವಿಡಿಯೋ ಒಳಗಡೆ ಏನಿದೆಯಲ್ಲ, ಈ ಸ್ಟೈಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದಿದೆ. ಟೋಟಲ್ ನಾನು 3 ಅಡ್ವಾಂಟೇಜ್ ಅನ್ನ ನಾನು ಈ ಸ್ಟೈಲ್ಸ್ ಬಗ್ಗೆ ಹೇಳಿದ್ನಿ. ಈ 4ನೇ ಅಡ್ವಾಂಟೇಜ್ ನೋಡಿ, ಹೆಡ್ಡಿಂಗ್ 1 ಅಂತೇಳಿ ಇಲ್ಲಿ ಚೂಸ್ ಮಾಡುತ್ತೆ. ಈಗ ನಿಮ್ MS ವರ್ಡ್ ಗೊತ್ತಾಗತ್ತೆ ಇದು ಹೆಡ್ಡಿಂಗ್ ಅಂತ ಹೇಳಿ. ಇದ ಸೇಮ್ ಏನಿದೆಯಲ್ಲ, ನಾನು ಮತ್ತೊಂದು ಪೇಜ್ ಒಳಗಡೆ ಇಲ್ಲಿ ಮೌಸ್ ಅಂತ ಹೇಳಿ ಕೊಡ್ತೀನಿ. ನೆಕ್ಸ್ಟ್ ಒಂದು ಇದಕ್ಕೂ ಏನ್ ಮಾಡ್ತೇನೆ, ನಾನು ಇಲ್ಲಿದ್ದಂತ ಹೆಡ್ಡಿಂಗ್ ಅನ್ನ ಯೂಸಸ್ ಮಾಡ್ತೇನೆ. ಇದ ಸೇಮ್ ಏನಿದೆಯಲ್ಲ, ನೆಕ್ಸ್ಟ್ ಪೇಜ್ ಒಳಗಡೆ ಬಂದು ಇಲ್ಲೊಂದು ಹೆಡ್ಡಿಂಗ್ ಅನ್ನ ಅಪ್ಲೈ ಮಾಡ್ತೇನೆ. ಇಲ್ಲೇನ್ ಮಾಡ್ತಾನೆ, ಸೆಲೆಕ್ಟೆಡ್ ಮಾಡಿ ಇದಕ್ಕೆ ಇಲ್ಲಿದ್ದಂತ ಹೆಡ್ಡಿಂಗ್ ಅನ್ನ ಅಪ್ಲೈ ಮಾಡ್ತಾನೆ. ಈ ಟೈಪ್ ಏನಿದೆಯಲ್ಲ, ನಾನು ಇಲ್ಲೇ ಕೆಲವೊಂದಿಷ್ಟು ಹೆಡ್ಡಿಂಗ್ಸ್ ಗಳನ್ನ ಅಪ್ಲೈ ಮಾಡೇನೆ. ಈಗ ನಾ ಹೇಳಿದ್ನಲ್ಲ ಏನಂತೇಳಿ, MS ವರ್ಡ್ ಗೊತ್ತಾಗದೆ ಇದು ಹೆಡ್ಡಿಂಗ್ ಅಂತೇಳಿ. ಯಾವಾಗ ಇಲ್ಲಿದ್ದಂತ ಸ್ಟೈಲ್ ಒಳಗಡೆ ಹೆಡ್ಡಿಂಗ್ ಚೂಸ್ ಮಾಡಿದಾಗ. ಹೌದು MS ವರ್ಡ್ ಗೊತ್ತಾಗಿದೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ, ಇಲ್ಲಿ ಬನ್ನಿ ಇನ್ಸರ್ಟ್ ಒಳಗಡೆ ಬಂದು ಇಲ್ಲಿ ಹೈಪರ್ ಲಿಂಕ್ ಅಂತ ಹೇಳಿ ಕ್ಲಿಕ್ ಮಾಡಿ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತೇಳಿ. ಈ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಒಳಗಡೆ ನೋಡಿ ಇಲ್ಲಿ ಬಂದಿದೆ ಕೀಬೋರ್ಡ್, ಮೌಸ್, ಮಾನಿಟರ್ ಅನ್ನುವಂತ ಹೆಡ್ಡಿಂಗ್ಸ್ ಬಂದಿದೆ. ಬೈ ಚಾನ್ಸ್ ನಾವು ಫಾಂಟು ಸೈಜು ಬೋರ್ಡು ಇಟಾಲಿಕು ಕಲರ್ ಚೇಂಜಸ್ ಮಾಡಿದಾಗ ಇಲ್ಲಿ ಹೆಡ್ಡಿಂಗ್ಸ್ ಅಂತೇಳಿ ತಗೊಂತಿದ್ದಿಲ್ಲ. ಇದು ಹೋಮ್ ಒಳಗಡೆ ಇದ್ದಂತ ಸ್ಟೈಲ್ಸ್ ಒಳಗಡೆ ಹೆಡ್ಡಿಂಗ್ ಸ್ಟೈಲ್ ಚೂಸ್ ಮಾಡದಲ್ಲಿ ಇದೇನ್ ಮಾಡಿದೆ, ಈ ಟೈಪ್ ಹೆಡ್ಡಿಂಗ್ಸ್ ಗಳನ್ನ ಇಲ್ಲಿ ತಗೊಂಡಿದೆ. ನೆಕ್ಸ್ಟ್ ಒನ್ ಏನಿದೆಲ್ಲ ನೋಡಿ, ಇದು ನಮ್ದೊಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ಒಳಗಡೆ ಇಲ್ಲಿ ಯಾವುದೋ ಒಂದು ವರ್ಡ್ ಬಂದಿದೆ, ಏನು ಮೌಸ್ ಅನ್ನುವಂತ ಒಂದು ವರ್ಡ್ ಬಂದಿದೆ. ಇಲ್ಲಿ ಏನಾಗಿದೆ, ಮೌಸ್ ಅನ್ನುವಂಥದ್ದು ಒಂದು ವರ್ಡ್ ಬಂದಿದೆ ಅಂತ ಇಮ್ಯಾಜಿನೇಷನ್ ಮಾಡಿ. ಈ ಮೌಸ್ ಅನ್ನುವಂತ ಈ ವರ್ಡ್ ಗೆ ಸಂಬಂಧಪಟ್ಟಂತ ಡೆಫಿನೇಷನ್ ಎಕ್ಸಾಂಪಲ್ ನಾವು ಈ ಡಾಕ್ಯುಮೆಂಟ್ ಒಳಗಡೆ ಯಾವುದೋ ಒಂದು ಪೇಜ್ ಒಳಗಡೆ ನಾವು ಇದನ್ನ ಕೊಟ್ಟಿದ್ದಿದೆ. ಇಲ್ಲಿ ಓದ್ಕೊಂಡ್ ಬಂದವ್ರಿಗೆ ಗೊತ್ತಾಗಬೇಕು ಏನಂತೇಳಿ, ಈ ಮೌಸ್ ಸಂಬಂಧಪಟ್ಟಂತ ಡೆಫಿನೇಷನ್, ಈ ಮೌಸ್ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ಇಂತ ಪೇಜ್ ಒಳಗಡೆ ಅವೈಲೇಬಲ್ ಇದೆ ಅಂತೇಳಿ ನಾನು ಇದನ್ನ ಏನ್ ಮಾಡ್ಬೇಕು, ಈಗ ಹೈಪರ್ ಲಿಂಕ್ ಆಗಿ ಕನ್ವರ್ಟ್ ಮಾಡ್ಬೇಕಂದಾಗ ಜಸ್ಟ್ ಏನ್ ಮಾಡಿ ಈ ವರ್ಡ್ ಅನ್ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಇದೆಯಲ್ಲ ಹೈಪರ್ ಲಿಂಕ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅನ್ನುವಂತ ಆಪ್ಷನ್ ಒಳಗಡೆ ಬಂದು ಮೌಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಯಲ್ಲ ಓಕೆ ಅಂತೇಳಿ, ಓಕೆ ಆಟೋಮೆಟಿಕ್ಲಿ ಇದೇನಾಯ್ತು, ಈಗ ಹೈಪರ್ ಲಿಂಕ್ ಆಗಿ ಕನ್ವರ್ಟ್ ಆಯ್ತು. ಈಗ ನೋಡಿ ಆಕ್ಚುಲಿ ನಾವು ಇದ್ದಿದ್ದೆಲ್ಲ ಕೀಬೋರ್ಡ್ ನೋಟ್ಸ್ ಒಳಗಡೆ ನಾವು ಇಲ್ಲಿ ಓದ್ಕೊಂತ ಬಂದ್ವಿ, ಗುಟ್ಲೆ ಇಲ್ಲಿ ಮೌಸ್ ಅನ್ನುವಂಥದ್ದು ಒಂದು ಹೊಸ ವರ್ಡ್ ಸಿಕ್ತ. ಮೌಸ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಮೌಸ್ ಬಗ್ಗೆ ನಾವು ಡೆಫಿನೇಷನ್ ಇಲ್ಲ ಎಕ್ಸಾಂಪಲ್ಸ್ ನೋಡಬೇಕು, ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಯಾವ ಪೇಜ್ ಒಳಗಡೆ ಇದೆ ಅನ್ನೋದು ಗೊತ್ತಾಗಬೇಕಂದಾಗ ಜಸ್ಟ್ ಇಲ್ಲಿ ಏನ್ ಮಾಡಿ ಕಂಟ್ರೋಲ್ ಹಿಡಿದು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗದೆ ನೋಡಿ ಕೀಬೋರ್ಡ್ ನೋಟ್ಸ್ ಒಳಗಡೆ ಇದಾವೆ. ನಾವು ಈಗ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಯ್ತು, ಮೌಸ್ ನೋಟ್ಸ್ ಬಂದಿದೆ. ಬೈ ಚಾನ್ಸ್ ಇಲ್ಲಿ ಮಾನಿಟರ್ ಒಳಗಡೆ ಒಂದು ವರ್ಡ್ ಬಂದಿತ್ತು, ಏನಂತೇಳಿ ಇಲ್ಲಿ ಕೀಬೋರ್ಡ್ ಅನ್ನುವಂಥದ್ದು ಒಂದು ವರ್ಡ್ ಬಂದಿತ್ತು. ಈ ಕೀಬೋರ್ಡ್ ಅನ್ನುವಂತ ವರ್ಡ್ ಅನ್ನ ಸೆಲೆಕ್ಟೆಡ್ ಮಾಡಿ ನೋಡಿ, ಮಾನಿಟರ್ ನೋಟ್ಸ್ ಒಳಗಡೆ ಕೀಬೋರ್ಡ್ ಅನ್ನುವಂತ ವರ್ಡ್ ಬಂದಿದೆ. ಈ ಕೀಬೋರ್ಡ್ ಅನ್ನುವಂತ ವರ್ಡ್ ಇಂಥ ಪೇಜ್ ಒಳಗಡೆ ಅವೈಲೇಬಲ್ ಇದೆ ಅಂತೇಳಿ ನಾವು ತಿಳಿಸಬೇಕಾಗಿತ್ತು, ಲಿಂಕ್ ಕೊಡಬೇಕಾಗಿತ್ತು. ಅವಾಗ ಏನ್ ಮಾಡಿ ಕೀಬೋರ್ಡ್ ಅನ್ನುವಂತ ವರ್ಡ್ ಅನ್ನ ಸೆಲೆಕ್ಟೆಡ್ ಮಾಡಿ ಹೈಪರ್ ಲಿಂಕ್ ಒಳಗಡೆ ಬಂದು ಇಲ್ಲಿ ಏನಿದೆಯಲ್ಲ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್, ಈಗ ಎದನ್ನ ಲಿಂಕ್ ಮಾಡ್ಬೇಕು ನಾವು, ಕೀಬೋರ್ಡ್ ಅನ್ನುವಂತ ಹೆಡ್ಡಿಂಗು ಇಲ್ಲಿ ಲಿಂಕ್ ಆಗಬೇಕು. ಅವಾಗ ಏನ್ ಮಾಡಿ ಕೀಬೋರ್ಡ್ ಅಂತೇಳಿ ಚೂಸ್ ಮಾಡಿ ಇಲ್ಲಿ ಓಕೆ ಅಂತೇಳಿ, ಓಕೆ ಆಟೋಮೆಟಿಕ್ಲಿ ಏನಾಯ್ತು ಹೈಪರ್ ಲಿಂಕ್ ಇಲ್ಲಿ ಅಪ್ಲೈ ಆಯ್ತು ನೋಡಿ. ಜಸ್ಟ್ ಈಗ ನಾವು ನೋಡಿ ಈಗ ಎಲ್ಲಿದ್ದೇವೆ ನಾವು ಆಕ್ಚುಲಿ ಮಾನಿಟರ್ ನೋಟ್ಸ್ ಒಳಗಡೆ ಇದಾವೆ. ಇಲ್ಲಿ ನಾನು ಬೈ ಚಾನ್ಸ್ ಕ್ಲಿಕ್ ಮಾಡಿದ್ನಿ, ಆಟೋಮೆಟಿಕ್ಲಿ ಏನಾಗದೆ ಕೀಬೋರ್ಡ್ ನೋಟ್ಸ್ ಬಂದ್ವಿ. ಬೈ ಚಾನ್ಸ್ ಕೀಬೋರ್ಡ್ ಒಳಗಡೆ ನಾನು ಮೌಸ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದ್ನಿ, ಆಟೋಮೆಟಿಕ್ಲಿ ಮೌಸ್ ನೋಟ್ಸ್ ಬಂದ್ವಿ. ಬೈ ಚಾನ್ಸ್ ಈ ಮಾನಿಟರ್ ನೋಟ್ಸ್ ಒಳಗಡೆ ಕೀಬೋರ್ಡ್ ಅಂತೇಳಿ ಕ್ಲಿಕ್ ಮಾಡಿದ್ನಿ, ಕೀಬೋರ್ಡ್ ನೋಟ್ಸ್ ಮಾಡಿ. ಈ ಟೈಪ್ ನಾವು ಏನು ಮಾಡಬಹುದು, ಹೈಪರ್ ಲಿಂಕ್ ಅನ್ನುವಂತ ಆಪ್ಷನ್ ಒಳಗಡೆ ಈ ಹೆಡ್ಡಿಂಗ್ಸ್ ಗಳನ್ನ ಈ ಟೈಪ್ ಯೂಸಸ್ ಮಾಡಬಹುದು. ತಿಳಿತಲ್ಲ. ನೆಕ್ಸ್ಟ್ ಒನ್ ಇದೆ ಬುಕ್ ಮಾರ್ಕ್ ಅಂತೇಳಿ. ಬುಕ್ ಮಾರ್ಕ್ ಮೀನ್ಸ್ ಆಗಲ್ಲ ನಾ ಹೇಳಿ, ನಿಮ್ಗೆ ಇದು ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ಮಾಡ್ಬೇಕಂದಾಗ ನಾವು ಈ ಬುಕ್ ಮಾರ್ಕ್ ಅನ್ನು ಅಪ್ಲೈ ಮಾಡ್ತೇವೆ. ಇಲ್ಲಿ KK and MK ಅನ್ನುವಂತ ಒಂದು ಬುಕ್ ಮಾರ್ಕ್ ನಮ್ ಕಡೆ ಅವೈಲೇಬಲ್ ಇದೆ. ಇಲ್ಲಿ ಆ ಲಿಂಕ್ ಅನ್ನ ತಿಳಿಸ್ಬೇಕು. ನಾನು ಏನು, ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ
ಆ ಬುಕ್ ಮಾರ್ಕ್ ಏನು ಸ್ಪೆಸಿಫಿಕ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ನಾನು. ಈಗೇನ್ ಮಾಡಿ ಇದನ್ನ ಸೆಲೆಕ್ಟೆಡ್ ಮಾಡಿ ಹೈಪರ್ ಲಿಂಕ್ ಒಳಗಡೆ ಬನ್ನಿ, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಇಲ್ಲಿ ಬುಕ್ ಮಾರ್ಕ್ ಒಳಗಡೆ ಏನಿದೆಯಲ್ಲ KK ಅಂತ ಹೇಳಿ ಚೂಸ್ ಮಾಡಿ, KK ಅಂತ ಹೇಳಿ ಚೂಸ್ ಮಾಡಿ ಇಲ್ಲಿ ಓಕೆ ಅಂತ ಹೇಳಿ. ಓಕೆ, ಆಟೋಮೆಟಿಕ್ಲಿ ಇದು ಬುಕ್ ಮಾರ್ಕ್ ಹೈಪರ್ ಲಿಂಕ್ ಇಲ್ಲಿ ಏನಾಯ್ತು ಅಪ್ಲೈ ಆಯ್ತು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಕ್ಕೆ ಹೇಳಿ ಇಲ್ಲಿ ಬಂದಿದ್ರು. ಮೀನ್ಸ್ ನಾವು ಬುಕ್ ಮಾರ್ಕ್ ಅಪ್ಲೈ ಮಾಡಿದ್ದು ಇಲ್ಲಿತ್ತು ತಿಳಿದ. ಇದೇ ಸೇಮ್ ನಾನು ಬುಕ್ ಮಾರ್ಕ್ ಇಲ್ಲಿ ಇದನ್ನ ತಿಳಿಸ್ಬೇಕಾಯ್ತು, MK ಅನ್ನುವಂತ ಬುಕ್ ಮಾರ್ಕ್ ನಾನು ಇಲ್ಲಿ ಲಿಂಕ್ ಮಾಡ್ಬೇಕಾಯ್ತು. ಅವಾಗ ಏನ್ ಮಾಡಿ ಹೈಪರ್ ಲಿಂಕ್ ಒಳಗಡೆ ಬಂದು ಇಲ್ಲಿ ಚೂಸ್ ಮಾಡಿ MK ಅಂತೇಳಿ, ಆಮೇಲೆ ಏನ್ ಮಾಡಿ ಇಲ್ಲಿ ಓಕೆ ಅಂತೇಳಿ. ಓಕೆ, ಇಲ್ಲಿ ಏನಾಯ್ತು ಹೈಪರ್ ಲಿಂಕ್ ಆಯ್ತು ನೋಡಿ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಬಂತು ನೋಡಿ. ಇದು ನಮ್ಮ ಬುಕ್ ಮಾರ್ಕ್. ಈ ಟೈಪ್ ನಾವು ಏನ್ ಮಾಡಬಹುದು, ಬುಕ್ ಮಾರ್ಕ್ ಅನ್ನು ಸಹಿತ ಏನ್ ಮಾಡಬಹುದು ಇಲ್ಲಿ ಲಿಂಕ್ ಆಗಿ ಹೈಪರ್ ಲಿಂಕ್ ಆಗಿ ಯೂಸಸ್ ಮಾಡಬಹುದು. ದಟ್ಸ್ ಆಲ್, ತಿಳಿತಲ್ಲ. ನೆಕ್ಸ್ಟ್ ಆಪ್ಷನ್ ಬನ್ನಿ ಟಾಪ್ ಆಫ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿದೆ. ಈ ಟಾಪ್ ಆಫ್ ದ ಡಾಕ್ಯುಮೆಂಟ್ಸ್ ಏನ್ ಗೊತ್ತಾ, ಎಕ್ಸಾಂಪಲ್ ಈಗ ನಾನು ಲಾಸ್ಟ್ ಈ ಡಾಕ್ಯುಮೆಂಟ್ ಒಳಗಡೆ ಲಾಸ್ಟ್ ಪೇಜ್ ಹೋಗ್ತೇನೆ. ಇಲ್ಲೇ ನಾನು ಬೈ ಚಾನ್ಸ್ ಇಲ್ಲಿ ಬಂದು ನಾನು ಕ್ಲಿಕ್ ಮಾಡಿದಾಗ ಟಾಪ್ ಆಫ್ ದಿ ಡಾಕ್ಯುಮೆಂಟ್ ಹೋಗ್ಬೇಕು. ನಾನು ಇಲ್ಲೇನಿದೆಲ್ಲ ಸೆಲೆಕ್ಟೆಡ್ ಮಾಡಿ ಹೈಪರ್ ಲಿಂಕ್ ಅಂತ ಹೇಳಿ ಯೂಸಸ್ ಮಾಡಿ, ಇಲ್ಲೇನಿದೆಲ್ಲ ಟಾಪ್ ಆಫ್ ದ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ, ಇಲ್ಲಿ ಓಕೆ ಅಂತ ಹೇಳಿ. ಓಕೆ ನೋಡಿ, ಟಾಪ್ ಆಫ್ ದ ಡಾಕ್ಯುಮೆಂಟ್ ಹೈಪರ್ ಲಿಂಕ್ ಇಲ್ಲಿ ಅಪ್ಲೈ ಆಗಿದೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಡಿ ಆಟೋಮೆಟಿಕ್ಲಿ ಎಲ್ಲಿಗೆ ಬಂದ್ವಿ, ಫಸ್ಟ್ ಪೇಜ್ ಬಂದ್ವಿ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಟಾಪ್ ಆಫ್ ದ ಡಾಕ್ಯುಮೆಂಟ್ ಅನ್ನುವಂತ ಈ ಒಂದು ಲಿಂಕ್ ಅನ್ನ ಈ ಟೈಪ್ ಯೂಸಸ್ ಮಾಡ್ಬೋದು. ಈ ಟೈಪ್ ನಾವು ಏನು ಮಾಡ್ಬೋದು, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಒಳಗಡೆ ಇದ್ದಂತ ಟಾಪ್ ಆಫ್ ದಿ ಡಾಕ್ಯುಮೆಂಟ್ ಹೆಡ್ಡಿಂಗ್ಸ್ ಬುಕ್ ಮಾರ್ಕ್ ಗಳನ್ನ ಈ ಟೈಪ್ ನಾವು ಲಿಂಕ್ ಆಗಿ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ ಕ್ರಿಯೇಟ್ ನ್ಯೂ ಡಾಕ್ಯುಮೆಂಟ್ ಅಂತ ಹೇಳಿದೆ. ಕ್ರಿಯೇಟ್ ನ್ಯೂ ಡಾಕ್ಯುಮೆಂಟ್ಸ್ ಮೀನ್ಸ್ ಈಗ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೇ ಒಂದು ವರ್ಡ್ ಅನ್ನು ಸೆಲೆಕ್ಟೆಡ್ ಮಾಡ್ತೇನೆ. ಈಗ ಇಲ್ಲಿ ಒಂದು ಕಮ್ಯಾಂಡ್ಸ್ ಅನ್ನುವಂಥದ್ದು ಒಂದು ವರ್ಡ್ ಇದೆ. ಈ ಕಮ್ಯಾಂಡ್ಸ್ ಅನ್ನುವಂತ ವರ್ಡ್ ಅನ್ನ ನಾನು ಸೆಲೆಕ್ಟೆಡ್ ಮಾಡಿ ಹೈಪರ್ ಲಿಂಕ್ ಅನ್ನುವಂತ ಆಪ್ಷನ್ ಒಳಗಡೆ ಬಂದು ಇಲ್ಲಿ ಏನಿದೆಯಲ್ಲ ಇಲ್ಲೇ ಕ್ರಿಯೇಟ್ ನ್ಯೂ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡ್ತೇನೆ. ಇಲ್ಲೇ ಕಮ್ಯಾಂಡ್ಸ್ ಅಂತ ಹೇಳಿ ಇಲ್ಲಿ ಬಂತು ನೋಡಿ. ನೆಕ್ಸ್ಟ್ ಒನ್ ಇಲ್ಲೇ ನೇಮ್ ಆಫ್ ನ್ಯೂ ಡಾಕ್ಯುಮೆಂಟ್, ಇದಕ್ಕೊಂದು ನೇಮ್ ಅಪ್ಲೈ ಮಾಡಿ ಡಾಕ್ಯುಮೆಂಟ್ ಆಫ್ ಕಮ್ಯಾಂಡ್ ಅಂತ ಹೇಳಿ ಕೊಡ್ತೇನೆ. ಡಾಕ್ಯುಮೆಂಟ್ ಆಫ್ ಕಮ್ಯಾಂಡ್ ಅನ್ನುವಂತ ನೇಮ್ ಅನ್ನು ಕೊಟ್ಟು ಇಲ್ಲಿ ಕೇಳದ ನಿಮಗೂ ಎಡಿಟ್ ದ ನ್ಯೂ ಡಾಕ್ಯುಮೆಂಟ್ ಲೇಟರ್ ಅಂಡ್ ನೌ ಅಂತ ಕೇಳದ. ಇಲ್ಲೇನ್ ಮಾಡಿ ನೌ ಅಂತ ಹೇಳಿ ಚೂಸ್ ಮಾಡಿ ಓಕೆ ಅಂತ ಹೇಳಿ. ಓಕೆ, ಈ ಟೈಪ್ ಒಂದು ನ್ಯೂ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಯ್ತು. ಇದು ಖಾಲಿ ಇದೆ. ಬೈ ಚಾನ್ಸ್ ನಾವು ಇಲ್ಲಿ ಏನೋ ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನ ಇಲ್ಲಿ ಟೈಪ್ ಮಾಡಿದ್ವಿ. ಈ ಟೈಪ್ ಈ ಕಮ್ಯಾಂಡ್ ಅನ್ನುವಂತ ಒಂದು ವರ್ಡ್ ಸಂಬಂಧಪಟ್ಟಂತ ನೋಟ್ಸು ಇಲ್ಲೇ ನಾವು ಈ ಟೈಪ್ ಮಾಡಿದ್ವಿ ನೋಡಿ. ಈಗ ನಾನು ಸೇವ್ ಅಂತ ಹೇಳ್ತಾನೆ, ಇದನ್ನ ಕ್ಲೋಸ್ ಮಾಡಿ ಸೇವ್ ಇಲ್ಲಿದೆ ನೋಡಿ. ಈ ಕಮ್ಯಾಂಡ್ ಅನ್ನುವಂತ ವರ್ಡ್ಗೆ ನಾವು ಔಟ್ಸೈಡ್ ಇದ್ದಂತ ಯಾವ ಒಂದು ಫೈಲ್ ಅನ್ನು ಲಿಂಕ್ ಮಾಡಿಲ್ಲ. ಇಲ್ಲೇ ಏನ್ ಮಾಡೇವು, ನಾವು ನ್ಯೂ ಡಾಕ್ಯುಮೆಂಟ್ ಅನ್ನು ಮಾಡ್ಕೊಂಡೇವೆ. ಇದೇ ಡಾಕ್ಯುಮೆಂಟ್ ಒಳಗಡೆ ಒಂದು ನ್ಯೂ ಡಾಕ್ಯುಮೆಂಟ್ ಮಾಡಿ ಜಸ್ಟ್ ಈ ಕಮ್ಯಾಂಡ್ ಅನ್ನುವಂತ ಈ ವರ್ಡ್ ಅನ್ನ ಜಸ್ಟ್ ಕಂಟ್ರೋಲ್ ಹಿಡಿದು ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ಎಸ್ ಅಂಡ್ ನೋ ಕೇಳದೈತಿ. ಎಸ್ ಅಂತೇಳಿ ಆಟೋಮೆಟಿಕ್ಲಿ ಇಲ್ಲಿ ಓಪನ್ ಆಯ್ತು. ಇಲ್ಲಿ ನೇಮ್ ನೋಡಿ ಡಾಕ್ಯುಮೆಂಟ್ ಆಫ್ ಕಮ್ಯಾಂಡ್ ಅಂತೇಳಿ ನೇಮ್ ಆಗಲ್ಲಿ ನಾವು ಟೈಪ್ ಮಾಡಿದ್ವಲ್ಲ ಅದು ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಇಲ್ಲೇ ಶೋ ಆಗುತ್ತೆ. ಬೈ ಚಾನ್ಸ್ ನಾವು ಇಲ್ಲೇನೋ ಟೈಪ್ ಮಾಡೋದಿತ್ತು, ಈ ಟೈಪ್ ನೀವು ಏನು ಮಾಡ್ಬೋದು ಆಮೇಲೂ ಟೈಪು ಮಾಡ್ಬೋದು. ಮಾಡಿ ವಾಪಸ್ ಏನು ಮಾಡಿ ಕ್ಲೋಸ್ ಮಾಡಿ ಸೇವ್ ಎಸ್ ಅಂತೇಳಿ ಎಸ್ ನೋಡಿ. ಈ ಟೈಪ್ ನಾವು ಏನು ಮಾಡ್ಬೋದು, ಈ ಒಂದು ನ್ಯೂ ಡಾಕ್ಯುಮೆಂಟ್ ಅನ್ನ ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ದಟ್ಸ್ ಆಲ್, ತಿಳಿದಲ್ಲ. ಹೈಪರ್ ಲಿಂಕ್ ಒಳಗಡೆ ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಇಲ್ಲಿದೆ ನಿಮ್ಗೆ ಇಮೇಲ್ ಅನ್ನುವಂತ ಒಂದು ಆಪ್ಷನ್ ಇದೆ. ಈ ಇಮೇಲ್ ಒಳಗಡೆ ಏನ್ ಮಾಡ್ಬೋದು ನೋಡಿ, ಇದು ಒಂದು ನಮ್ಮ ಸ್ಕೂಲ್ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಒಳಗಡೆ ಏನಾಗಿದೆ, ಇಲ್ಲಿ ಒಂದು ಇಮೇಲ್ ಅನ್ನುವಂತ ಒಂದು ವರ್ಡ್ ಬಂದಿದೆ. ಈ ಇಮೇಲ್ ಅನ್ನುವಂತ ವರ್ಡ್ಗೆ ನಾನು ನಮ್ಮ ಸ್ಕೂಲ್ ಇಮೇಲ್ ಐಡಿನ ನಾನು ಇಲ್ಲೇ ಲಿಂಕ್ ಮಾಡಬೇಕಾಗಿತ್ತು. ಅವಾಗ ಏನ್ ಮಾಡಿ ಹೈಪರ್ ಲಿಂಕ್ ಒಳಗಡೆ ಬನ್ನಿ. ಹೈಪರ್ ಲಿಂಕ್ ಒಳಗಡೆ ಬಂದು ಇಲ್ಲಿ ಏನಿದೆಲ್ಲ ಇಮೇಲ್ ಅಂತ ಹೇಳಿ ಚೂಸ್ ಮಾಡಿ ಇಲ್ಲೇ ನಮ್ಮ ಸ್ಕೂಲ್ ಇಮೇಲ್ ಐಡಿ ಏನಿದೆಲ್ಲ ಅದನ್ನ ನಾ ಏನ್ ಮಾಡ್ತೇನೆ ಇಲ್ಲಿ ಟೈಪ್ ಮಾಡ್ತೇನೆ. ಎಕ್ಸಾಂಪಲ್ ಈ ಟೈಪ್ ಇಮೇಲ್ ಐಡಿನ ಟೈಪ್ ಮಾಡಿ ಇಲ್ಲಿ ಓಕೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಲಿ ಏನಾಯ್ತು ಹೇಳಿ, ಈಗ ಈ ಒಂದು ಇಮೇಲ್ ಅನ್ನುವಂತ ವರ್ಡ್ಗೆ ನಮ್ಮ ಒಂದು ಸ್ಕೂಲ್ ಇಮೇಲ್ ಐಡಿ ಏನಾಗಿದೆ ಇಲ್ಲಿ ಲಿಂಕ್ ಆಗಿದೆ. ಎದಕ್ಕೆ ಯೂಸಸ್ ಆಗತ್ತೆ ಹೇಳಿದು, ಈಗ ನಾವು ಈ ಒಂದು ನೋಟ್ಸ್ ಅನ್ನ ಎಲ್ಲೋ ಬೇರೆ ಕಡೆ ನಾವು ಇದನ್ನ ಸೆಂಡ್ ಮಾಡಿದ್ವಿ. ಈ ನೋಟ್ಸ್ ಅನ್ನ ಓದಿ ನಮಗೆ ಮೇಲ್ ಮಾಡುವಂತ ಕ್ಯಾಂಡಿಡೇಟು ಬಂದು ಇಲ್ಲಿ ಏನಿದೆಲ್ಲ ಕಂಟ್ರೋಲ್ ಹಿಡಿದು ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಏನಾಗ್ಬಿಡ್ತದಿಲ್ಲ ನಮ್ಮ ಇಮೇಲ್ ಐಡಿ ಈ ಟೈಪ್ ಏನಾಗತ್ತಿಲ್ಲ to diamondpublicschool@gmail.com ಈ ಟೈಪ್ ಬಂದ್ಬಿಡುತ್ತೆ. ಇಲ್ಲೇ ಏನ್ ಮಾಡ್ಬೋದು, ಅವರು ಈಸಿಯೆಸ್ಟ್ ಆಗಿ ನಮಗೂ ಇಮೇಲ್ ಅನ್ನ ಕಳ್ಸಕ್ ಹೆಲ್ಪ್ ಆಕತಿ. ಈ ಟೈಪ್ ನಾವ್ ಏನ್ ಮಾಡ್ಬೋದು, ಇದನ್ನ ಯೂಸಸ್ ಮಾಡ್ಬೋದು. ಈ ಟೈಪ್ ನಾವ್ ಏನಿದೆಯಲ್ಲ ಈ ಒಂದು ಹೈಪರ್ ಲಿಂಕ್ ಅನ್ನುವಂತ ಈ ಆಪ್ಷನ್ ಅನ್ನ ಈ ಟೈಪ್ ಸ್ಟಡಿ ಮಾಡಬಹುದು. ದಟ್ಸ್ ಆಲ್, ತಿಳಿದಲ್ಲ. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಒಂದು ಲಿಂಕ್ಸ್ ಒಳಗಡೆ ನೆಕ್ಸ್ಟ್ ಲಿಂಕ್ಸ್ ಇದೆ. ಕ್ರಾಸ್ ರೆಫರೆನ್ಸ್ ಅನ್ನುವಂತ ಒಂದು ಆಪ್ಷನ್ ಇದೆ. ಇಲ್ಲಿ ಈ ಕ್ರಾಸ್ ರೆಫರೆನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದಾಗ ಇಲ್ಲಿ ಫಸ್ಟ್ ಏನ್ ಮಾಡಿ, ಒಂದು ನಾ ಈಗ ನ್ಯೂ ಡಾಕ್ಯುಮೆಂಟ್ ತಗೊಂತೇನೆ ನೋಡಿ. ಫಸ್ಟ್ ನ್ಯೂ ಡಾಕ್ಯುಮೆಂಟ್ ತೊಳೆ. ಇಲ್ಲಿ ಏನಿದೆಲ್ಲ ಈ ಪೇಜ್ ಅನ್ನ ಫಸ್ಟ್ ಪೇಜ್ ಅನ್ನ ನಾನು ಖಾಲಿ ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಹೋಗ್ತಾನೆ. ಇಲ್ಲಿ ಏನ್ ಮಾಡಿ ಒಂದು ಹೆಡ್ಡಿಂಗ್ಸ್ ಗಳನ್ನ ಅಪ್ಲೈ ಮಾಡಿ. ಎಕ್ಸಾಂಪಲ್ ಇಲ್ಲಿ CPU ಅಂತ ಹೇಳಿ ಟೈಪ್ ಮಾಡಿದ್ವಿ. ಒಂದು ಹೆಡ್ಡಿಂಗ್ ಇದು, ಇದಕ್ಕೆ ಸಂಬಂಧಪಟ್ಟಂತದ್ದು ಒಂದು ನೋಟ್ಸ್ ಮಾಡಿದ್ವಿ. ಈ ಟೈಪ್ ಇದು ಹೆಡ್ಡಿಂಗ್ ಅಂತೇಳಿ ಶೋ ಮಾಡಬೇಕಾಗಿತ್ತಂದಾಗ ಇಲ್ಲೇ ಹೆಡ್ಡಿಂಗ್ಸ್ ಚೂಸ್ ಮಾಡ್ಬೇಕು ನೀವು. ಅಂದಾಗ MS Word ಗೊತ್ತಾಗದೆ ಇದು ಹೆಡ್ಡಿಂಗ್ ಅಂತೇಳಿ. ನೆಕ್ಸ್ಟ್ ಪೇಜ್ ಬನ್ನಿ. ಮತ್ತೊಂದು ಇಲ್ಲೇನ್ ಮಾಡಿ ಕೀಬೋರ್ಡ್ ಅಂತೇಳಿ ಕೊಟ್ವಿ. ಇದಕ್ಕೆ ಸಂಬಂಧಪಟ್ಟಂತದ್ದು ಒಂದು ನೋಟ್ಸ್ ಮಾಡಿ.
ನೋಡಿ ಇಲ್ಲಿ ಏನು ಮಾಡೇನಿ ನಾನು ಕೆಲವೊಂದಿಷ್ಟು ಹೆಡ್ಡಿಂಗ್ಸು ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಈ ಟೈಪ್ ನಾ ಏನು ಮಾಡೇನಿ ಇಲ್ಲಿ ಸೆಟ್ ಮಾಡೇನಿ. ಈಗ ಓನ್ಲಿ ಹೆಡ್ಡಿಂಗ್ಸ್ ಅಷ್ಟೇ ಅಲ್ಲ, ನಾ ಏನು ಮಾಡ್ತೇನೆ ಇದಕ್ಕೆ ಕೆಲವೊಂದಿಷ್ಟು ಆಬ್ಜೆಕ್ಟ್ಗಳನ್ನು ಅಪ್ಲೈ ಮಾಡ್ತೇನೆ. ಫಸ್ಟ್ ಆಬ್ಜೆಕ್ಟ್ ನಾ ಏನು ಮಾಡ್ತೇನೆ, ಈ CPUಗೆ ಸಂಬಂಧಪಟ್ಟಂಥದ್ದು ಕ್ಲಿಪ್ ಆರ್ಟ್ ಅನ್ನುವಂಥ ಆಬ್ಜೆಕ್ಟನ್ನು ಇಲ್ಲೇ ಚೂಸ್ ಮಾಡ್ತೇನೆ ನಾನು. ಈ ಕ್ಲಿಪ್ ಆರ್ಟ್ ಒಳಗಡೆ ನಿಮ್ಗೆ ಗೊತ್ತಿದೆ, ಇಲ್ಲೇ ಕಂಪ್ಯೂಟರ್ ಅಂತೇಳಿ ಟೈಪ್ ಮಾಡಿ ಇಲ್ಲಿ ಗೋ ಅಂತೇಳಿ ಆಟೋಮೆಟಿಕ್ಲಿ ಏನಾಗತ್ತೆ ಈ ಒಂದು ಕಂಪ್ಯೂಟರ್ ಸಂಬಂಧಪಟ್ಟಂಥ ಕ್ಲಿಪ್ ಆರ್ಟ್ಸ್ ಇಲ್ಲಿ ಓಪನ್ ಆಗ್ತಾವೆ. ಎಕ್ಸಾಂಪಲು ನಾ ಯಾವುದೋ ಒಂದು ಕ್ಲಿಪ್ ಆರ್ಟನ್ನು ಇಲ್ಲಿ ಕ್ಲಿಕ್ ಮಾಡ್ತೇನೆ, ಆಟೋಮೆಟಿಕ್ಲಿ ಇದು ಡಾಕ್ಯುಮೆಂಟ್ ಒಳಗಡೆ ಬಂತು. ಈ ರೀತಿ ನೆಕ್ಸ್ಟ್ ಒನ್ ಏನಿದೆಯಲ್ಲ, ಈ ಕೀಬೋರ್ಡ್ ಅನ್ನುವಂಥ ಈ ನೋಟ್ಸ್ ಒಳಗಡೆ ಯಾವುದೋ ಒಂದು ಪಿಕ್ಚರನ್ನು ನಾನು ಏನು ಮಾಡ್ತೇನೆ ಇಲ್ಲಿ ಅಪ್ಲೈ ಮಾಡ್ತೇನೆ. ನೋಡಿ ಈ ಟೈಪ್ ಕೀಬೋರ್ಡ್ ಅನ್ನುವಂಥ ಒಂದು ವರ್ಡ್ಗೆ ನಾನು ಏನು ಮಾಡಿದ್ನಿ ಇಲ್ಲಿ ಒಂದು ಪಿಕ್ಚರನ್ನು ಈ ಟೈಪ್ ಸೆಟ್ ಮಾಡ್ಕೊಂಡು, ನೆಕ್ಸ್ಟ್ ಒಂದು ಮೌಸ್ ಅನ್ನೋದಕ್ಕೆ ಏನಿದೆಯಲ್ಲ ಇಲ್ಲಿ ಏನು ಮಾಡ್ತೇನೆ ನಾನು ಒಂದು ಶೇಪನ್ನು ಅಪ್ಲೈ ಮಾಡ್ತೇನೆ. ನೆಕ್ಸ್ಟ್ ಒಂದು ಏನಿದೆಯಲ್ಲ ಇಲ್ಲಿ ಮಾನಿಟರ್ಗೆ ಏನಿದೆಯಲ್ಲ ಒಂದು ಟೇಬಲನ್ನು ಅಪ್ಲೈ ಮಾಡ್ತೇನೆ. ಈ ಟೈಪ್ ಒಂದು ಟೇಬಲ್ ತೊಗೊಳ್ಳಿ. ನೋಡಿ ಈ ಟೈಪ್ ಒಂದು ಟೇಬಲ್ ಇದೆ ನಮ್ಮ ಕಡೆ. ಈಗ ನೋಡಿ ಏನೇನು ಮಾಡಿದ್ವಿ, ಫಸ್ಟ್ ಪೇಜ್ ಖಾಲಿ ಬಿಟ್ವಿ, ಸೆಕೆಂಡ್ ಪೇಜ್ಲಿಂದ ಹೆಡ್ಡಿಂಗ್ ಕೊಟ್ವಿ, ಆ ಹೆಡ್ಡಿಂಗಿಗೆ ಕೆಲವೊಂದಿಷ್ಟು ನೋಟ್ಸು ಮತ್ತು ಈ ನೋಟ್ಸ್ ಸಂಬಂಧಪಟ್ಟಂಥದ್ದು ಒಂದು ಕ್ಲಿಪ್ ಆರ್ಟ್ ಕೊಟ್ವಿ. ನೆಕ್ಸ್ಟ್ ಒಂದು ಇಲ್ಲಿ ಹೆಡ್ಡಿಂಗ್ ಕೊಟ್ವಿ, ನೋಟ್ಸ್ ಕೊಟ್ವಿ, ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಪಿಕ್ಚರ್ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಒಂದು ಇಲ್ಲಿ ಮೌಸ್ ಅನ್ನುವಂಥ ಹೆಡ್ಡಿಂಗ್ ಕೊಟ್ವಿ, ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸು, ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಶೇಪ್ ಕೊಟ್ವಿ. ನೆಕ್ಸ್ಟ್ ಒಂದು ಇಲ್ಲಿ ಮಾನಿಟರು, ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸು, ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಟೇಬಲ್ ಕೊಟ್ವಿ. ಆಯ್ತು, ಈ ಟೆಸ್ಟ್ಗೆ ಹೆಡ್ಡಿಂಗ್ ಕೊಡ್ಬೇಕಂದಾಗ ಈಜಿಯೆಸ್ಟ್ ನಾವೇನ್ ಮಾಡಿದ್ವಿ, ಹೆಡ್ಡಿಂಗ್ ಅನ್ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಹೋಮ್ ಒಳಗಡೆ ಬಂದು ಇಲ್ಲಿದ್ದಂತ ಸ್ಟೈಲ್ಸ್ ಒಳಗಡೆ ಏನ್ ಮಾಡಿದ್ವಿ, ಇದು ಹೆಡ್ಡಿಂಗು ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಮತ್ ಇಂಥ ಟೇಬಲ್ಗೆ ಮತ್ತು ವಾಪಸ್ಸು ಇಂಥ ಶೇಪ್ಗೆ, ಪಿಕ್ಚರ್ಗೆ ಇವಕ್ಕೆಲ್ಲ ಹೆಡ್ಡಿಂಗ್ ಅಪ್ಲೈ ಮಾಡ್ಬೇಕಲ್ಲ, ಇವಕ್ಕೆಲ್ಲ ಎಲ್ಲಿ ಹೋಗಿ ಅಪ್ಲೈ ಮಾಡೋದು ಹೆಡ್ಡಿಂಗು? ಇಂಥ ಆಬ್ಜೆಕ್ಟ್ಗೆ ಹೆಡ್ಡಿಂಗ್ ಕೊಡ್ಬೇಕಂದಾಗ ಆಬ್ಜೆಕ್ಟ್ ಮ್ಯಾಗ ಏನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಒಂದು ಆಪ್ಷನ್ ಸಿಗ್ತದೆ ನಿಮ್ಗೆ, ಏನಂತೇಳಿ ಇನ್ಸರ್ಟ್ ಕ್ಯಾಪ್ಷನ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಕೇಳ್ತೈತೆ ನಿಮ್ಗೆ ಲೇಬಲ್ ಅಂತೇಳಿ. ಲೇಬಲ್ ಒಳಗಡೆ ಏನಿದೆಯಲ್ಲ, ನಾವು ಆಕ್ಚುಲಿ ಈಗ ಕ್ಯಾಪ್ಷನ್ ಕೊಡಾಕ್ ಕುಂತಿದ್ದಕ್ಕೆ ಕ್ಲಿಪ್ ಆರ್ಟ್ಗೆಲ್ಲ ಇಲ್ಲಿ ಕ್ಲಿಪ್ ಆರ್ಟ್ ಅನ್ನುವಂತ ಲೇಬಲ್ ಇದೆ ನೋಡಿ, ಇಲ್ಲಲ್ಲ, ಅದಕ್ಕೆ ಏನ್ ಮಾಡಬೇಕು, ಇಲ್ಲಿ ಚೂಸ್ ಮಾಡಬೇಕು ನ್ಯೂ ಲೇಬಲ್ ಅಂತೇಳಿ. ನ್ಯೂ ಲೇಬಲ್ ಏನಿದು ಕ್ಲಿಪ್ ಆರ್ಟ್, ಇದು ಕ್ಲಿಪ್ ಆರ್ಟ್ ಅಂತೇಳಿ ಇಲ್ಲಿ ಟೈಪ್ ಮಾಡಿ ಓಕೆ ಅಂತೇಳಿ. ಇಲ್ಲೊಂದು ನ್ಯೂ ಲೇಬಲ್ ಬಂತು ನೋಡಿ ಈ ಟೈಪ್. ನೆಕ್ಸ್ಟ್ ಒಂದು ಇದಕ್ಕೊಂದು ನೇಮ್ ಅಪ್ಲೈ ಮಾಡಿ, ಏನೋ ಒಂದು ನೇಮ್ ಅನ್ನ ಇಲ್ಲಿ ಹೆಡ್ಡಿಂಗ್ ಅನ್ನ ಕೊಟ್ವಿ. ನೆಕ್ಸ್ಟ್ ಒಂದು ಇಲ್ಲಿ ಏನ್ ಮಾಡಿ ಓಕೆ ಅಂತೇಳಿ. ಓಕೆ ಅನ್ನುವಾಗ ಇಲ್ಲಿ ಕೇಳ್ತದೆ ನಿಮ್ಗೆ ಏನಂತೇಳಿ ಪೊಸಿಷನ್ ಅಂತ ಕೇಳ್ತೈತೆ, ಅಬೌವ್ ಬಿಲೋ ಅಂತೇಳಿ. ಅಬೌವ್ ಸೆಲೆಕ್ಟೆಡ್ ಐಟಮ್ ಅಂತೇಳಿ ಚೂಸ್ ಮಾಡಿ ಓಕೆ ಅಂತೇಳಿ. ಇಲ್ಲಿ ಏನ್ ಬಂತು, ಈ ಒಂದು ಕ್ಲಿಪ್ ಆರ್ಟ್ಗೆ ಹೆಡ್ಡಿಂಗ್ ಬಂತು ನೋಡಿ. ನೆಕ್ಸ್ಟ್ ಒನ್ ಈ ಒಂದು ಪಿಕ್ಚರ್ ನಾವು ಹೆಡ್ಡಿಂಗ್ ಕೊಡ್ಬೇಕಂದಾಗ ಸೇಮ್ ಏಜ್ ಇಲ್ಲಿ ಏನ್ ಮಾಡಿ ಮತ್ತೆ ವಾಪಸ್ ಕ್ಯಾಪ್ಷನ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಕೇಳ್ತದೆ ಏನಿದು ಪಿಕ್ಚರ್ ಅಲ್ಲ, ಇಲ್ಲಿದೆ. ಈಗ ಇಲ್ಲಿ ಇದೇ ಲೇಬಲ್ ಅಂದಾಗ ವಾಪಸ್ ಇಲ್ಲಿ ನ್ಯೂ ಲೇಬಲ್ ಚೂಸ್ ಮಾಡಬೇಡಿ. ಈ ಲೇಬಲ್ ಒಳಗಡೆ ನಿಮಗೆ ಬೇಕಾದಂತ ಲೇಬಲ್ಸ್ ಇಲ್ಲಿ ಇಲ್ಲ ಅಂದಾಗ ಅಷ್ಟೇ ಏನ್ ಮಾಡ್ಬೇಕು, ನೀವು ನ್ಯೂ ಲೇಬಲ್ ಅಂತೇಳಿ ಚೂಸ್ ಮಾಡಬೇಕು. ಇಲ್ಲಿ ಇದ್ದಾಗ ಏನ್ ಮಾಡಿ ಪಿಕ್ಚರ್ ಅಂತೇಳಿ ಚೂಸ್ ಮಾಡಿ ಇದಕ್ಕೊಂದು ನೇಮನ್ನ ಈ ಟೈಪ್ ಏನ್ ಮಾಡಿ ಟೈಪ್ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಅಬೌವ್ ಸೆಲೆಕ್ಟೆಡ್ ಐಟಮ್, ನೆಕ್ಸ್ಟ್ ಒನ್ ಇಲ್ಲಿ ಓಕೆ ಅಂತೇಳಿ. ಈ ಟೈಪ್ ಏನಾಯ್ತು, ಈ ಒಂದು ಪಿಕ್ಚರ್ಗೆ ಏನೈತಿ ಇಲ್ಲಿ ಒಂದು ಹೆಡ್ಡಿಂಗ್ ಬಂತು ನೋಡಿ ಇಲ್ಲಿ ತಿಳಿದ. ನೆಕ್ಸ್ಟ್ ಒನ್ ಇದಕ್ಕೆ ಕ್ಯಾಪ್ಷನ್ ಅಪ್ಲೈ ಮಾಡ್ಬೇಕಲ್ಲ, ಏನು ಶೇಪು, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಅಂತಿದೆ ನೋಡಿ. ಇಲ್ಲಿ ನೋಡಿ ಇಂಥ ಕೆಲವೊಂದಿಷ್ಟು ಆಬ್ಜೆಕ್ಟ್ಗೆ ಕ್ಯಾಪ್ಷನ್ ಶೋ ಮಾಡಲಿಲ್ಲ ಅಂದಾಗ ಇಲ್ಲಿ ಇದೆಯಲ್ಲ ರೆಫರೆನ್ಸ್ ಅನ್ನುವಂತ ಒಂದು ಟ್ಯಾಬ್ ಸಿಗ್ತದೆ ನಿಮ್ಗೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಸಿಗ್ತದೆ ಇನ್ಸರ್ಟ್ ಕ್ಯಾಪ್ಷನ್ ಅಂತೇಳಿ. ನಾ ಹೇಳುದೇನು, ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಪ್ಷನ್ ಅನ್ನುವಂತ ಆಪ್ಷನ್ ಡಿಸ್ಪ್ಲೇ ಆಗ್ಲಿಲ್ಲ ಇಲ್ಲ ಅಂದಾಗ ಇಲ್ಲಿ ಏನ್ ಮಾಡಿ ರೆಫರೆನ್ಸ್ ಅನ್ನುವಂತ ಈ ಟ್ಯಾಬ್ ಒಳಗಡೆ ಬನ್ನಿ. ಇಲ್ಲಿದೆಯಲ್ಲ ಇನ್ಸರ್ಟ್ ಕ್ಯಾಪ್ಷನ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಆಟೋಮೆಟಿಕ್ಲಿ ಇಲ್ಲಿ ಕೇಳ್ತೈತೆ ನಿಮ್ಗೆ. ಅದು ಏನಿದು ಆಕ್ಚುಲಿ ಶೇಪ್ ಅಲ್ಲ, ಇಲ್ಲಿ ಲೇಬಲ್ ಒಳಗಡೆ ಚೂಸ್ ಮಾಡಿ ಏನು ಶೇಪ್ಸ್ ಅಂತೇಳಿ ಶೇಪ್ಸ್. ನೆಕ್ಸ್ಟ್ ಒನ್ ಇದಕ್ಕೆ ಒಂದು ಹೆಡ್ಡಿಂಗ್ ಅನ್ನ ಈ ಟೈಪ್ ಅಪ್ಲೈ ಮಾಡಿ ಆಯ್ತಾ. ನೆಕ್ಸ್ಟ್ ಒನ್ ಓಕೆ ಅಂತೇಳಿ ಓಕೆ. ಇಲ್ಲಿ ಅಬೌವ್ ಸೆಲೆಕ್ಟೆಡ್ ಐಟಮ್ ಓಕೆ ಈ ಟೈಪ್. ನೆಕ್ಸ್ಟ್ ಒನ್ ಈ ಟೇಬಲ್ ಮ್ಯಾಗ ಟೇಬಲ್ ಹೋಲ್ ಸೆಲೆಕ್ಟೆಡ್ ಮಾಡೋದು ಗೊತ್ತಿದೆ ನಿಮ್ಗೆ. ಇಲ್ಲಿ ಕ್ಲಿಕ್ ಮಾಡಿ ಏನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಅಂತ ಹೇಳಿ ಇಲ್ಲಿದೆ ನೋಡಿ, ಜಸ್ಟ್ ಚೂಸ್ ಮಾಡಿ. ವಾಪಸ್ ಇದೇನೀಗ ಲೇಬಲ್ ಒಳಗಡೆ ಚೂಸ್ ಮಾಡಿ. ಏನಿದು ಸೆಲೆಕ್ಟೆಡ್ ಮಾಡಿದ್ ನಾವು ಟೇಬಲ್ ಅಲ್ಲ, ಇಲ್ಲಿ ಟೇಬಲ್ ಅಂತ ಹೇಳಿ ಇದೆ. ಬೈ ಚಾನ್ಸ್ ಇಲ್ಲಿ ಟೇಬಲ್ ಅಂತ ಹೇಳಿ ಇಲ್ಲ ಅಂದಾಗ ಏನ್ ಮಾಡ್ಬೇಕು, ನ್ಯೂ ಲೇಬಲ್ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಬೇಕು ಟೇಬಲ್. ಆಮೇಲೆ ಏನಾಕತಿ ಓಕೆ ಅಂದ್ಬಿಟ್ಲೆ ಇಲ್ಲಿ ಶೋ ಆಕತಿ ಟೇಬಲ್ ಅಂತ ಹೇಳಿ. ಇಲ್ಲಿ ಟೇಬಲ್ ಅಂತ ಹೇಳಿ ಚೂಸ್ ಮಾಡಿ ಇದಕ್ಕೊಂದು ಏನ್ ಮಾಡಿ ಈ ಟೈಪ್ ಒಂದು ಹೆಡ್ಡಿಂಗ್ ಅನ್ನ ಅಪ್ಲೈ ಮಾಡಿ. ಇಲ್ಲಿ ಅಬೌವ್ ಸೆಲೆಕ್ಟೆಡ್ ಬೇಕು, ಬಿಲೋ ಸೆಲೆಕ್ಟೆಡ್ ಬೇಕು. ಬಿಲೋ ಬೇಕಾಗಿತ್ತು, ಬಿಲೋ ಅಂತ ಹೇಳಿ ಚೂಸ್ ಮಾಡಿ ಓಕೆ ಅಂತೇಳಿ. ಈ ಟೈಪ್ ನಾವು ಏನು ಮಾಡ್ಬೋದು, ಒಂದು ಟೆಸ್ಟು, ಆ ಟೆಸ್ಟ್ಗೆ ಈ ಟೈಪ್ ಹೆಡ್ಡಿಂಗ್, ಇಲ್ಲಿ ಒಂದು ಆಬ್ಜೆಕ್ಟು, ಈ ಒಂದು ಆಬ್ಜೆಕ್ಟ್ಗೆ ಇಲ್ಲೊಂದು ಹೆಡ್ಡಿಂಗ್. ಈ ಟೈಪ್ ಒಂದು ಡಾಕ್ಯುಮೆಂಟನ್ನು ಸೆಟಪ್ ಮಾಡ್ಬೇಕು ನೀವು ಫಸ್ಟು.
ನೆಕ್ಸ್ಟ್ ಬನ್ನಿ ಇನ್ಸರ್ಟ್ ಟ್ಯಾಬ್ ಒಳಗಡೆ ವಾಪಸ್ ಬಂದೇನಿದೆಯಲ್ಲ ಕ್ರಾಸ್ ರೆಫರೆನ್ಸ್ ಅನ್ನುವಂಥ ಈ ಆಪ್ಷನ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಕ್ಕೆ ಈ ಟೈಪ್ ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಏನಿದೆಯಲ್ಲ ಕ್ರಾಸ್ ರೆಫರೆನ್ಸ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ. ಇದು ಎದಕ್ಕೆ ಯೂಸಸ್ ಆಗೋದು ಗೊತ್ತಾ? ಇಂಡೆಕ್ಸ್ ಗೊತ್ತಲ್ಲ ನಿಮ್ಗೆ, ಬುಕ್ ಒಳಗಡೆ ಇಂಡೆಕ್ಸ್ ಕೊಡ್ತೈತಲ್ಲ ಆ ಟೈಪ್ ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು ನೀವು. ಈ ಒಂದು ಕ್ರಾಸ್ ರೆಫರೆನ್ಸ್ ಅದು ಯೂಸಸ್ ಭಾಳ ಇದೆ, ಹೇಳ್ತೇನೆ ಒಂದೊಂದು ಹೇಳ್ತೇನೆ ನೋಡಿ. ಈಗ ಎಕ್ಸಾಂಪಲ್ ಈ ಫಸ್ಟ್ ಪೇಜ್ ಖಾಲಿ ಬಿಟ್ವಲ್ಲ ನಾವು ಆಗಲೇ, ಎದಕ್ಕೆ ಹೇಳಿ ಇದು ಇಂಡೆಕ್ಸ್ ಮಾಡಕ್ಕೆ. ಓಕೆ, ಇಲ್ಲೇನು ಮಾಡಿ ಒಂದು ಇಂಡೆಕ್ಸ್ ಅಂತೇಳಿ ಒಂದು ಟೈಪ್ ಮಾಡಿ. ಇಲ್ಲಿ ಇಂಡೆಕ್ಸ್ ಒಳಗಡೆ ಏನು ಮಾಡಿ ಒಂದು ಟೇಬಲ್ ಪ್ಲೇ ಮಾಡಿ. ಇಲ್ಲೇನು ಮಾಡಿ ಸೀರಿಯಲ್ ನಂಬರ್ ಅಂತೇಳಿ ಕೊಡಿ. ನೆಕ್ಸ್ಟ್ ಒನ್ ನೇಮ್, ಆಮೇಲೆ ಪೇಜ್ ನಂಬರ್ ಅಂತೇಳಿ ಚೂರಿ. ಈ ಕಾಲಮ್ ಬಿಡುತ್ತೆ ಈ ಟೈಪ್ ಕಡಿಮೆ. ಈ ಟೈಪ್ ಏನು ಮಾಡಿ ಒಂದು ಇಂಡೆಕ್ಸ್ ಟೇಬಲ್ ಕ್ರಿಯೇಟ್ ಮಾಡಿಲೆ. ಈಗ ನೋಡಿ ಕ್ರಾಸ್ ರೆಫರೆನ್ಸ್ ಅನ್ನುವಂಥ ಆಪ್ಷನ್ ಯಾವ ಟೈಪ್ ಯೂಸಸ್ ಆಗ್ತದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತದೆ ನಿಮ್ಗೆ, ಇಲ್ಲೇನು ಕೇಳ್ತದೆ ಹೆಡ್ಡಿಂಗ್ಸ್ ಅಂತ ಕೇಳ್ತದೆ. ಫಸ್ಟ್ ನಾವು ಇಲ್ಲಿಗ ಹೆಡ್ಡಿಂಗ್ಸ್ ಕೊಟ್ಟೇವಲ್ಲ ಈ ಡಾಕ್ಯುಮೆಂಟ್ ಒಳಗಡೆ, ಹೆಡ್ಡಿಂಗ್ ಅಂತೇಳಿ ಚೂಸ್ ಮಾಡಿ. ಹೆಡ್ಡಿಂಗ್ಸ್ ಇಲ್ಲೇನು ಮಾಡಿ ಇಲ್ಲಿ ಕ್ಲಿಕ್ ಮಾಡೋಕೆ ಫಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ CPU ಅನ್ನುವಂಥದ್ದು, CPU ಹೆಡ್ಡಿಂಗ್ ಟೆಸ್ಟ್ ಬೇಕು, ಈ ನಂಬರ್ ಬೇಕು, ಹೆಡ್ಡಿಂಗ್ ಟೆಸ್ಟ್ ಬೇಕು, ಟೆಸ್ಟ್. ವಾಪಸ್ ಇಲ್ಲಿ ಏನು ಮಾಡಿ ಇನ್ಸರ್ಟ್ ಅಂತೇಳಿ ಜಸ್ಟ್ ಕ್ಲಿಕ್ ಮಾಡಿ. ಈ ಟೈಪ್ ಇಲ್ಲಿ ಬಂತು ನೋಡಿ CPU ಅಂತೇಳಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಜ್ ನಂಬರ್ ಅಂತೇಳಿ ಚೂಸ್ ಮಾಡಿ. ಇದಕ್ಕೆ ಇನ್ಸರ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲೇ ಏನಾಗತ್ತೆ ಈ ಟೈಪ್ ಪೇಜ್ ನಂಬರ್ ಡಿಸ್ಪ್ಲೇ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡಿ. ವಾಪಸ್ ಏನು ಮಾಡಿ CPU ಆಯಿತು. ಕೀಬೋರ್ಡು ಇಲ್ಲಿ ಏನು ಬೇಕು ಟೆಸ್ಟ್ ಬೇಕಿದು. ನೆಕ್ಸ್ಟ್ ಒನ್ ಇಲ್ಲೇ ನಂಬರ್ ಬೇಕು. ನೆಕ್ಸ್ಟ್ ಒನ್ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನು ಬೇಕು ಮೌಸ್, ಹೆಡ್ಡಿಂಗ್ ಟೆಸ್ಟ್ ಬೇಕು. ಆಮೇಲೆ ಇದಕ್ಕೆ ನಂಬರ್ ಇಲ್ಲೇನು ಮಾಡಿ ಪೇಜ್ ನಂಬರ್ ಅಪ್ಲೈ ಮಾಡಿ. ವಾಪಸ್ ಮಾನಿಟರ್ ಇದಕ್ಕೇನು ಬೇಕು ಟೆಸ್ಟ್ ಬೇಕು ಇಲ್ಲಿ. ನೆಕ್ಸ್ಟ್ ಒನ್ ಇಲ್ಲೇ ನಂಬರ್ ಬೇಕು ಇದೆ. ನೆಕ್ಸ್ಟ್ ಒನ್ ಏನಿದೆಯಲ್ಲ ಈ ಟೈಪ್ಸ್ ಒಳಗಡೆ ಬನ್ನಿ. ಇಲ್ಲಿ ನಿಮ್ಗೆ ಕೇಳ್ತದೆ ಮತ್ತೆ ವಾಪಸ್ ಏನಂತೇಳಿ ಹೆಡ್ಡಿಂಗ್ಸು, ಬುಕ್ ಮಾರ್ಕ್. ಆಗಲೇ ನಾವು ಇದು ಮಾಡಿದ್ವಲ್ಲ ಬುಕ್ ಮಾರ್ಕ್ ಸ್ಟಡಿ ಮಾಡಿದ್ವಿ, ಅಲ್ಲಿ ಏನೋ ಸ್ಪೆಸಿಫಿಕ್ ಪಾಯಿಂಟ್ ಮಾಡಿದ್ವಿ. ಬುಕ್ ಮಾರ್ಕನ್ನು ಸಹಿತ ಇಲ್ಲಿ ಯೂಸಸ್ ಮಾಡ್ಬೋದು ಇಂಡೆಕ್ಸ್ ಒಳಗಡೆ. ಈ ಟೈಪ್ ಫುಟ್ ನೋಟು, ಎಂಡ್ ನೋಟು ಇವೆಲ್ಲ ಮುಂದಿದೆ. ಕ್ಲಿಪ್ ಆರ್ಟು ತಿಳಿದ. ಈಗ ಎಕ್ಸಾಂಪಲ್ ನಮ್ಮ ಡಾಕ್ಯುಮೆಂಟ್ ಒಳಗಡೆ ಕ್ಲಿಪ್ ಆರ್ಟ್ ಇದೆಯಲ್ಲ, ಕ್ಲಿಪ್ ಆರ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿದೆಯಲ್ಲ ಕ್ಯಾಪ್ಷನ್, ಕ್ಲಿಪ್ ಆರ್ಟದ್ದು ಕ್ಯಾಪ್ಷನ್ ಕೊಟ್ಟಿದ್ದೆಲ್ಲ ಅದು. ಇಲ್ಲಿ ಕ್ಲಿಕ್ ಮಾಡಿ ಫಸ್ಟು. ಆಮೇಲೆ ಇಲ್ಲಿ ಏನು ಮಾಡಿ ಎಂಟರ್ ಕ್ಯಾಪ್ಷನ್ ಅಂತೇಳಿ ಇನ್ಸರ್ಟ್ ಅಂತೇಳಿ ಜಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡಿ ಪೇಜ್ ನಂಬರ್ ಅಂತೇಳಿ ಚೂಸ್ ಮಾಡಿ. ಈಗ ಒಂದು 10 ಕ್ಲಿಪ್ ಆರ್ಟ್ ಇದ್ವು ನಮ್ಮ ಡಾಕ್ಯುಮೆಂಟ್ ಒಳಗೆ, ಇಲ್ಲಿ 10 ಲಿಸ್ಟ್ ಮಾಡಿಕೊಡ್ತೈತಿ. ಯಾವಾಗ ಕ್ಯಾಪ್ಷನ್ ನೀವು ಕೊಟ್ಟಾಗಷ್ಟು. ಇದು ಬಹಳ ಇಂಪಾರ್ಟೆಂಟು. ನೀವು ಕ್ಯಾಪ್ಷನ್ ಕೊಡಲಿಲ್ಲ ಬೈ ಚಾನ್ಸು, ಇಲ್ಲೇನು ಕ್ಯಾಪ್ಷನ್ ಅಪ್ಲೈ ಮಾಡಿದ್ವಿ ಅಲ್ಲಿ ಇದು ಈ ಟೈಪ್ ಕ್ಯಾಪ್ಷನ್ ಕೊಡಲಿಲ್ಲ, ಲಿಸ್ಟ್ ಒಳಗಡೆ ಶೋ ಆಗಂಗೆ ಇಲ್ಲ ಅದು. ಈ ಟೈಪ್ ಕ್ಯಾಪ್ಷನ್ ಕೊಡೋದು ಭಾಳ ಇಂಪಾರ್ಟೆಂಟು. ನೀವು ಕ್ಯಾಪ್ಷನ್ ಕೊಟ್ಟಾಗ ಇಲ್ಲೇ ಲಿಸ್ಟ್ ಮಾಡ್ತೈತೆ ಅದು. ಇಲ್ಲಿ ಕ್ಲಿಪ್ ಆರ್ಟ್ ಒಳಗಡೆ ಇಲ್ಲಿ ಶೋ ಮಾಡ್ತೈತೆ, ಇಲ್ಲ ಶೋ ಮಾಡಂಗಿಲ್ಲ ಇಲ್ಲೇ ಹೇಳ್ದ. ನೆಕ್ಸ್ಟ್ ಒನ್ ಮತ್ತೇನಿದೆ ಇಲ್ಲಿ ಪಿಕ್ಚರ್ ಅಪ್ಲೈ ಮಾಡೇವಲ್ಲ, ಪಿಕ್ಚರ್ ಅಂತ ಹೇಳಿ ಚೂಸ್ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಪಿಕ್ಚರ್ ಒಂದು 10 ಪಿಕ್ಚರ್ ಇದ್ದು ಇಲ್ಲಿ ಏನು ಮಾಡ್ತೈತೆ ಲಿಸ್ಟ್ ಮಾಡ್ತೈತಿ. ಕ್ಯಾಪ್ಷನ್ ಇದ್ದಿದ್ದು ಅಷ್ಟು. ನೆಕ್ಸ್ಟ್ ಒನ್ ಏನು ಮಾಡಿ ಇಲ್ಲಿ ಕ್ಲಿಕ್ ಮಾಡಿ. ವಾಪಸ್ ಏನು ಮಾಡಿ ಎಂಟರ್ ಕ್ಯಾಪ್ಷನು. ನೆಕ್ಸ್ಟ್ ಒನ್ ಇಲ್ಲೇ ನಂಬರ್, ಪೇಜ್ ನಂಬರನ್ನು ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ರೋ ಬೇಕಲ್ಲ, ಅವಾಗ ಏನು ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಟ್ಯಾಬ್ ಅಪ್ಲೈ ಮಾಡಿ. ಟ್ಯಾಬ್ ಇಲ್ಲೇ 7. ನೆಕ್ಸ್ಟ್ ಒನ್ ಮತ್ತೇನಿದೆ ನಮ್ಮ ಡಾಕ್ಯುಮೆಂಟ್ ಒಳಗಡೆ ಶೇಪ್ಸ್ ಅಪ್ಲೈ ಮಾಡೋಲ್ಲ, ಶೇಪ್ಸ್ ಅಂತ ಹೇಳಿ ಚೂಸ್ ಮಾಡಿ. ಇಲ್ಲಿ ಶೇಪ್ ಕ್ಯಾಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಕ್ಯಾಪ್ಷನ್. ನೆಕ್ಸ್ಟ್ ಒನ್ ಈ ಟೈಪ್ ಕ್ಯಾಪ್ಷನ್ ಶೋ ಮಾಡಿದ್ರೆ. ನೆಕ್ಸ್ಟ್ ಒನ್ ಇಲ್ಲಿ ನಂಬರ್, ಈ ಟೈಪ್ ಪೇಜ್ ನಂಬರ್ ಶೋ ಆಗುತ್ತೆ. ನೆಕ್ಸ್ಟ್ ಒನ್ ಟ್ಯಾಬ್ ಕೊಡೆ. ನೆಕ್ಸ್ಟ್ ಒನ್ ಇಲ್ಲಿ 8. ನೆಕ್ಸ್ಟ್ ಒನ್ ಟೇಬಲ್ ಇದೆಯಲ್ಲ, ಟೇಬಲ್ ಅಂತ ಹೇಳಿ ಚೂಸ್ ಮಾಡಿ. ಈ ಟೈಪ್ ಟೇಬಲ್ ಒಂದು 10 ಟೇಬಲ್ ಇದ್ದು ಇಲ್ಲೇ ಲಿಸ್ಟ್ ಮಾಡ್ತೈತಿ. ಈ ಟೈಪ್ ಕ್ಯಾಪ್ಷನ್ ಅಪ್ಲೈ ಮಾಡಿದ್ದು ಅಷ್ಟು. ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿ. ವಾಪಸ್ ಇಲ್ಲೇ ಕ್ಯಾಪ್ಷನ್ ಅಪ್ಲೈ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡಿ ಪೇಜ್ ನಂಬರ್, ಈ ಟೈಪ್ ತಿಳಿದಲ್ಲ. ಈ ಟೈಪ್ ನಾವು ಏನು ಮಾಡ್ಬೋದು, ಈ ಕ್ರಾಸ್ ರೆಫರೆನ್ಸ್ ಅನ್ನುವಂಥ ಈ ಆಪ್ಷನ್ ಅನ್ನು ಯೂಸಸ್ ಮಾಡಿ ಈ ಟೈಪ್ ಒಂದು ಇಂಡೆಕ್ಸ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಮತ್ತು ವಾಪಸ್ ಏನು ಮಾಡ್ಬೋದು, ನಾನು ಬೈ ಚಾನ್ಸ್ ಮೌಸ್ ನೋಟ್ಸ್ ಹೋಗ್ಬೇಕಾಗಿತ್ತು, ಇಲ್ಲಿ ಬನ್ನಿ. ಇಲ್ಲಿ ಕಂಟ್ರೋಲ್ ಹಿಡಿದು ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಮೌಸ್ ನೋಟ್ಸ್ ಬಂದು ನೋಡಿ ಈ ಟೈಪ್. ಹೌದಾ, ಈ ಟೈಪ್ ನೀವು ಯೂಸಸ್ ಮಾಡೋ. ನೆಕ್ಸ್ಟ್ ಒಂದು ಶೇಪ್ ಹೋಗ್ಬೇಕಾಯ್ತು, ಜಸ್ಟ್ ಕ್ಲಿಕ್ ಮಾಡಿ ಶೇಪ್ ಬಂದು ಈ ಟೈಪು ನೀವು ಏನು ಮಾಡ್ಬೋದು, ಇದನ್ನ ಯೂಸಸ್ ಮಾಡ್ಬೋದು. ತಿಳಿತಲ್ಲ, ಇದು ಇಂಡೆಕ್ಸ್ ಒಂದಾಯ್ತು. ನೆಕ್ಸ್ಟ್ ಒನ್ ಏನಿದೆಲ್ಲ, ನೀವು ಆಗಲೇ ಹೈಪರ್ ಲಿಂಕ್ ಯೂಸಸ್ ಮಾಡಿದ್ವಲ್ಲ ನಾವು, ಆ ಟೈಪು ಯೂಸಸ್ ಮಾಡ್ಬೋದು. ಇದನ್ನ ಕ್ರಾಸ್ ರೆಫರೆನ್ಸ್ ಅನ್ನ ಆ ಟೈಪು ಯೂಸಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಇಲ್ಲೇ ಒಂದು ಲಿಂಕ್ ಕೊಡ್ಬೇಕು. ನಾನು ಯಾವ ಲಿಂಕ್ ಕೊಡಬೇಕು, ಮಾನಿಟರ್ ಸಂಬಂಧಪಟ್ಟಂತ ಲಿಂಕ್ ಇಲ್ಲಿ ಶೋ ಮಾಡ್ಬೇಕು. ಇಲ್ಲಿ ಕ್ರಾಸ್ ರೆಫರೆನ್ಸ್ ಒಳಗಡೆ ಬಂದು ಇಲ್ಲೇನ್ ಮಾಡಿ ಹೆಡ್ಡಿಂಗ್ ಚೂಸ್ ಮಾಡಿ. ಇಲ್ಲೇನ್ ಮಾಡಿ ಮಾನಿಟರ್ ಅಂತ ಹೇಳಿ ಚೂಸ್ ಮಾಡಿ. ಇಲ್ಲೇ ಇನ್ಸರ್ಟ್ ಅಂತ ಹೇಳಿ ಚೂಸ್ ಮಾಡಿ. ಆಟೋಮೆಟಿಕ್ಲಿ ಇಲ್ಲಿ ಮಾನಿಟರ್ ಅನ್ನುವಂಥದ್ದು ಬಂದ್ ನೋಡಿ. ಇಟಿ ಹೇಳ್ತಾರೆ, ಇಟಿ
ಬಟ್ ಇದು ಹೈಪರ್ ಲಿಂಕ್ ಟೈಪ್ ಬ್ಲೂ ಆಗಿ ಅಂಡರ್ಲೈನ್ ಬಂದಿಲ್ಲ, ಬಟ್ ಹೈಪರ್ ಲಿಂಕ್ ಟೈಪ್ ಕೆಲಸ ಮಾಡ್ತೈತಿ. ಇದು ಜಸ್ಟ್ ಏನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಮಾನಿಟರ್ ನೋಟ್ಸ್ ಬಂದ್ವಿ. ಇಲ್ಲಿ ಒಂದು ಲಿಂಕ್ ಕೊಡಬೇಕಾಗಿತ್ತು ನಾನು. ಯಾವ ಲಿಂಕ್ ಕೊಡಬೇಕು? CPU ಒಳಗಡೆ ಏನು ಆಬ್ಜೆಕ್ಟ್ ಕೊಟ್ಟೇವಲ್ಲ, ಯಾವುದು ಕ್ಲಿಪ್ ಆರ್ಟ್, ಆ ಆಬ್ಜೆಕ್ಟ್ ಲಿಂಕ್ ಅನ್ನ ನಾ ಇಲ್ಲಿ ಕೊಡಬೇಕಾಗಿತ್ತು. ಅವಾಗ ಏನ್ ಮಾಡಿ ಕ್ರಾಸ್ ರೆಫರೆನ್ಸ್ ಒಳಗಡೆ ಬಂದು ಕ್ಲಿಪ್ ಆರ್ಟ್ ಅಲ್ಲ, ಅಲ್ಲಿ ಇದ್ದಿದ್ದು ಕ್ಲಿಪ್ ಆರ್ಟ್ ಅಂತ ಚೂಸ್ ಮಾಡಿ ಈ ಲಿಂಕ್ ಅನ್ನ ನೀವೇನ್ ಮಾಡ್ಬೋದು ಇಲ್ಲಿ ಕೊಡ್ಬೋದು. ಇಲ್ಲಿ ಏನು ಸೆಲೆಕ್ಷನ್ ಮಾಡಬೇಕಾಗಿಲ್ಲ, ನೀವು ಜಸ್ಟ್ ಹಿಂಗ್ ಕ್ಲಿಕ್ ಮಾಡೋದಷ್ಟು. ಹಿಂಗ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಗತ್ತಿಲ್ಲ ಈ ಟೈಪ್ ಒಂದು ಲಿಂಕ್ ಶೋ ಆಗತ್ತೆ ನಿಮ್ಗೆ. ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಕ್ಲಿಪ್ ಆರ್ಟ್ ಹೋಗ್ತೇವೆ ನೋಡಿ. ಈ ಟೈಪ್ CPU ಒಳಗಡೆ ಇದ್ದಂತ ಕ್ಲಿಪ್ ಆರ್ಟ್ ತಿಳಿತಲ್ಲ ನಾ ಹೇಳೋದು. ನೀವು ಈ ಟೈಪ್ ಲಿಂಕ್ಸ್ ಗಳನ್ನು ಕೊಡಬಹುದು. ಬಟ್ ಒಂದು ಈ ಹೈಪರ್ ಲಿಂಕು ಕ್ರಾಸ್ ರೆಫರೆನ್ಸ್ ಒಳಗಡೆ ಮಾಡುವಂತ ಎಲ್ಲಾ ಲಿಂಕ್ಸ್ ಗಳನ್ನ ನೀವು ಹೈಪರ್ ಲಿಂಕ್ ಒಳಗಡೆ ಮಾಡಕ್ಕಾಗಲ್ಲ. ಯಾಕೆ ಇಲ್ಲಿ ಹೈಪರ್ ಲಿಂಕ್ ಒಳಗಡೆ ಏನ್ ಲಿಂಕ್ ಮಾಡಬಹುದು? ಓನ್ಲಿ ಹೆಡ್ಡಿಂಗ್ಸ್ ಅಂಡ್ ಬುಕ್ ಮಾರ್ಕ್, ಇವು ಯಾಡೋ ಈ ಟೈಪ್ ಲಿಂಕ್ ಮಾಡಬಹುದು. ಬಟ್ ಈ ಕ್ರಾಸ್ ರೆಫರೆನ್ಸ್ ಒಳಗಡೆ ಆ ಟೈಪ್ ಅಲ್ಲ, ನೀವು ಇಂಥ ಪಿಕ್ಚರ್ ಗಳನ್ನ, ನೆಕ್ಸ್ಟ್ ಒನ್ ಇಂಥ ಟೇಬಲ್ ಗಳನ್ನ, ಇಂಥ ಶೇಪ್ ಗಳನ್ನು ಸಹಿತ ನೀವು ಏನ್ ಮಾಡಬಹುದು? ಲಿಂಕ್ ಮಾಡಬಹುದು. ನೆಕ್ಸ್ಟ್ ಒನ್ ಕ್ರಾಸ್ ರೆಫರೆನ್ಸ್ ಅದು ಮೇನ್ ಅಡ್ವಾಂಟೇಜ್ ಏನು? ಈ ಟೈಪ್ ಇಂಡೆಕ್ಸ್ ಮಾಡೋದು. ಇದೇ ಸೇಮ್ ಇಂಡೆಕ್ಸ್ ಅನ್ನ ನಿಮ್ಮ ರೆಫರೆನ್ಸ್ ಅನ್ನುವಂಥ ಟ್ಯಾಬ್ ಒಳಗೂ ಇದೆ. ಇಲ್ಲಿ ಇದೆಯಲ್ಲ ರೆಫರೆನ್ಸ್ ಅನ್ನುವಂಥ ಟ್ಯಾಬ್ ಒಳಗೂ ಇಲ್ಲೂ ನೀವು ಏನು ಮಾಡ್ಬೋದು? ಈ ಕ್ರಾಸ್ ರೆಫರೆನ್ಸ್ ಅನ್ನು ಯೂಸಸ್ ಮಾಡಿ ಇದೇ ಸೇಮ್ ಒಂದು ಇಂಡೆಕ್ಸ್ ಟೇಬಲ್ ಅನ್ನು ಮಾಡ್ಬೋದು. ಅಲ್ಲಿ ಇಲ್ಲಿ ನೀವು ಇಂಡೆಕ್ಸ್ ಟೇಬಲ್ ಮಾಡೋದು ಬಹಳ ಮಜಾ ಇದೆ. ಯಾಕೆ ಹೇಳಿ ಇಂಡೆಕ್ಸ್ ಸಂಬಂಧಪಟ್ಟಂತ ಫಾರ್ಮೆಟ್ ಏನಕ್ಕೋ ಇಲ್ಲಿ ನಿಮಗೆ ಬಹಳ ಸಿಗ್ತಾವ. ಇಲ್ಲಿ ಮುಂದೆ ಸ್ಟಡಿ ಮಾಡೋಣ ಅಂತ ಈ ಟೈಪ್ ಇನ್ಸರ್ಟ್ ಒಳಗಡೆ ಇದ್ದಂತ ಈ ಕ್ರಾಸ್ ರೆಫರೆನ್ಸ್ ಅನ್ನುವಂಥ ಆಪ್ಷನ್ ಅನ್ನ ನಾವು ಈ ಟೈಪ್ ಯೂಸಸ್ ಮಾಡಬಹುದು. ದಟ್ಸ್ ಆಲ್. ತಿಳಿತಲ್ಲ ನೋಡಿ. ಇನ್ನೊಮ್ಮೆ ಫೈನಲ್ ಹೇಳ್ತಾನೆ, ಬುಕ್ ಮಾರ್ಕ್ ಅನ್ನೋದು ಏನ್ ಗೊತ್ತಾಯ್ತು ನಿಮ್ಗೂ? ಏನಿಲ್ಲ, ಸಿಂಪಲ್. ನಾವು ಎಲ್ಲಿಗೆ ಇವತ್ತಿನ ನೋಟ್ಸು ಎಲ್ಲಿಗೆ ಸ್ಟಾಪ್ ಮಾಡೇವಿ ಅಲ್ಲಿ ಏನೋ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಮಾಡಬೇಕಾಗಿತ್ತು ಅಂದಾಗ ಅಲ್ಲಿ ಸೆಲೆಕ್ಟೆಡ್ ಮಾಡೋದು ವರ್ಡ್, ಇಲ್ಲಿ ಏನ್ ಮಾಡೋದು? ನೇಮ್ ಟೈಪ್ ಮಾಡಿ ಇಲ್ಲಿ ಆಡ್ ಅಂತ ಹೇಳೋದು. ನೆಕ್ಸ್ಟ್ ಡೇ ಬಂದು ನಾವು ಬುಕ್ ಮಾರ್ಕ್ ಅಂದ್ಬಿಟ್ಲೆ ಆ ನೇಮ್ ಇಲ್ಲಿ ಶೋ ಆಕತಿ. ಆ ನೇಮ್ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ಗೋ ಟು ಅಂದ್ಬಿಟ್ಲೆ ಈಜಿಯೆಸ್ಟ್ ನಾವು ಏನಕತಿ ಆ ಸ್ಪೆಸಿಫಿಕ್ ಮಾರ್ಕ್ ಏನ್ ಮಾಡಿವಲ್ಲ ಅಲ್ಲಿಗೆ ಹೋಗ್ಬಿಡ್ತೇವೆ. ಈ ಟೈಪ್. ನೆಕ್ಸ್ಟ್ ಒಂದು ಹೈಪರ್ ಲಿಂಕ್ ಒಳಗಡೆ ಏನ್ ಮಾಡಬಹುದು? ಫಸ್ಟ್ ಒಂದು ಇಲ್ಲಿ ಯಾವುದೋ ಒಂದು ವರ್ಡ್ ಬಂದಿತ್ತು, ಆ ವರ್ಡ್ ಸಂಬಂಧಪಟ್ಟಂತ ಎವಿಡೆನ್ಸ್ ಫೈಲ್ ಇಲ್ಲಿ ಇತ್ತು. ಇದನ್ನ ಏನ್ ಮಾಡಬಹುದು? ಡಾಕ್ಯುಮೆಂಟ್ ಅನ್ನ ಕನೆಕ್ಟ್ ಮಾಡಬಹುದು. ಇಲ್ಲ ಯಾವುದೋ ಒಂದು ವರ್ಡ್ ಬಂದಿತ್ತು, ಆ ವರ್ಡ್ ಸಂಬಂಧಪಟ್ಟಂತದ್ದು ಪಿಕ್ಚರ್ ನೀವು ಲಿಂಕ್ ಮಾಡಬೇಕಾಗಿತ್ತು, ಲಿಂಕ್ ಮಾಡಬಹುದು. ಈ ಟೈಪ್ ಡಾಕ್ಯುಮೆಂಟ್ ಲಿಂಕ್ ಮಾಡಬಹುದು. ಔಟ್ ಸೈಡ್ ಇದ್ದಂತ ಪಿಕ್ಚರ್ ಗಳನ್ನು ಲಿಂಕ್ ಮಾಡಬಹುದು. ದೆನ್ ನೆಕ್ಸ್ಟ್ ಒಂದು ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಏನು? ಇದು ಹೆಡ್ಡಿಂಗ್ಸ್ ಗಳನ್ನ ಲಿಂಕ್ ಮಾಡೋದು. ಕೀಬೋರ್ಡ್ ನೋಟ್ಸ್ ಒಳಗಡೆ ಮಾನಿಟರ್ ಅದು ಒಂದು ಹೆಡ್ಡಿಂಗ್ ಅನ್ನ ಲಿಂಕ್ ಕೊಡೋದು. ಇಲ್ಲ ಮಾನಿಟರ್ ನೋಟ್ಸ್ ಒಳಗಡೆ ಅಲ್ಲಿ ಕೀಬೋರ್ಡ್ ಸಂಬಂಧಪಟ್ಟಂತದ್ದು ಒಂದು ಲಿಂಕ್ ಅನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ಏನ್ ಮಾಡಬಹುದು? ಇಲ್ಲಿ ಒಂದು ನ್ಯೂ ಡಾಕ್ಯುಮೆಂಟ್ ಅನ್ನ ಒಂದು ಯಾವುದೋ ಒಂದು ವರ್ಡ್ ಮ್ಯಾಕ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಒಂದು ನ್ಯೂ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಒಂದು ಇಮೇಲ್ ಅಂದ್ಬಿಟ್ಲೆ ಏನಾಗುತ್ತೆ? ಇಲ್ಲಿ ಇಮೇಲ್ ಐಡಿ ನಮ್ದು ಇಲ್ಲಿ ಟೈಪ್ ಮಾಡಿ ಓಕೆ ಅಂದ್ಬಿಟ್ಲೆ ಅಲ್ಲಿ ಇಮೇಲ್ ಲಿಂಕ್ ಆಗುತ್ತೆ. ಈ ಟೈಪ್ ನೀವು ಏನ್ ಮಾಡಬಹುದು? ಹೈಪರ್ ಲಿಂಕ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ಕ್ರಾಸ್ ರೆಫರೆನ್ಸ್ ಮಾಡೋಕ್ಕಿಂತ ಮೊದಲು ನೀವು ಏನ್ ಮಾಡಬೇಕು? ಒಂದು ಹೆಡ್ಡಿಂಗ್ ಕೊಟ್ಟೇವಿ, ಹೆಡ್ಡಿಂಗ್ ಸಂಬಂಧಪಟ್ಟಂತ ನೋಟ್ಸ್ ಕೊಟ್ಟೇವಿ. ನೆಕ್ಸ್ಟ್ ಒನ್ ಇಲ್ಲಿ ಒಂದು ಆಬ್ಜೆಕ್ಟ್ ಕೊಟ್ಟೇವಿ, ಈ ಆಬ್ಜೆಕ್ಟ್ ಸಂಬಂಧಪಟ್ಟಂತ ಕ್ಯಾಪ್ಷನ್ ಇಲ್ಲಿ ಕೊಟ್ಟೇವಿ. ಈ ಟೈಪ್ ಏನ್ ಮಾಡಬೇಕು? ಒಂದು ಫಸ್ಟ್ ಈ ಟೈಪ್ ಒಂದು ಡಾಕ್ಯುಮೆಂಟ್ ಸೆಟಪ್ ಮಾಡಬೇಕು. ಡಾಕ್ಯುಮೆಂಟ್ ಸೆಟಪ್ ಮಾಡಿ ಈ ಟೈಪ್ ಏನ್ ಮಾಡಬಹುದು? ಕ್ರಾಸ್ ರೆಫರೆನ್ಸ್ ಯೂಸಸ್ ಮಾಡಿ ಈ ಟೈಪ್ ಒಂದು ಇಂಡೆಕ್ಸ್ ಮಾಡಬಹುದು. ಮತ್ತು ವಾಪಸ್ ಇದೇ ಇಂಡೆಕ್ಸ್ ಲಿಂದ ನಾವು ಏನ್ ಮಾಡಬಹುದು? ಕಂಟ್ರೋಲ್ ಹಿಡಿದು ಹಿಂಗ್ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಈ ಟೈಪ್ ಲಿಂಕ್ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ಫೈನಲ್ ಕ್ರಾಸ್ ರೆಫರೆನ್ಸ್ ಹೈಪರ್ ಲಿಂಕ್ ಏನ್ ಚೇಂಜಸ್ ಆಯ್ತು? ಹೈಪರ್ ಲಿಂಕ್ ಒಳಗಡೆ ಓನ್ಲಿ ನೀವು ಏನ್ ಮಾಡಬಹುದು? ಹೆಡ್ಡಿಂಗ್ಸ್ ಅನ್ನ ಮತ್ತು ಬುಕ್ ಮಾರ್ಕ್ ಗಳನ್ನ ಅಷ್ಟೇ ಲಿಂಕ್ ಮಾಡಬಹುದು. ಬಟ್ ಇಲ್ಲಿ ಕ್ರಾಸ್ ರೆಫರೆನ್ಸ್ ಒಳಗಡೆ ಇಂಡೆಕ್ಸ್ ಟೇಬಲ್ ಮಾಡಿ ಅಲ್ಲಿ ಪೇಜ್ ನಂಬರ್ ಅನ್ನು ಶೋ ಮಾಡಬಹುದು. ಮತ್ತು ವಾಪಸ್ ಏನ್ ಮಾಡಬಹುದು? ಕ್ಲಿಪ್ ಆರ್ಟ್, ಟೇಬಲ್, ಪಿಕ್ಚರ್, ಶೇಪ್ ಇಂತ ಲಿಂಕ್ ಗಳನ್ನು ಸಹಿತ ಇಲ್ಲಿ ಏನ್ ಮಾಡಬಹುದು? ಕ್ರಾಸ್ ರೆಫರೆನ್ಸ್ ಒಳಗಡೆ ಯೂಸಸ್ ಮಾಡಬಹುದು. ಇಲ್ಲಿಗೆ ಈ ಲಿಂಕ್ಸ್ ಅನ್ನುವಂತ ಈ ಗ್ರೂಪ್ ಏನಾಯ್ತು ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಈ ಟೈಪ್ ನಾವೇನ್ ಮಾಡಬಹುದು? ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ದಟ್ಸ್ ಆಲ್. ತಿಳಿದಲ್ಲ? ಥ್ಯಾಂಕ್ ಯು ಆಲ್ ಆಫ್ ಯು.